ನಾವು ಅಭ್ಯಾಸ ಮಾಡ್ತಾ ಇದ್ದೇವೆ. ವಿ ಆರ್ ಸ್ಟಡಿಂಗ್ ಬೈಬಲ್, ಜೀಸಸ್ ಇನ್ ಜೆನೆಸಿಸ್. ಆದಿ ಕಾಂಡದಲ್ಲಿ ಯೇಸುವನ್ನು ನಾವು ಹುಡುಕ್ತಾ ಇದ್ದೇವೆ ಅಲ್ಲ. ಅದನ್ನು ಮೊದಲೇದಾಗಿ ನೋಡಿದೆವು. ಯೇಸು ಸ್ವಾಮಿ ಆತನು ಸೃಷ್ಟಿಕರ್ತ. ಆದಿಯಲ್ಲಿ ದೇವರಂತ ಬರ್ತಲ್ಲ, ದೇವರಂದಾಗ ನಾವು ತಂದೆಯಾದ ದೇವರು. ಆದಿ ಸಾಗದ್ಮೇಲೆ ಕತ್ಲಿತ್ತು, ದೇವರಾತ್ಮನು ಸಂಚರಿಸ್ತಾ ಇದ್ದನು. ಅಲ್ಲಿ ದೇವರಾತ್ಮನ ನೋಡಿದ್ವಿ, ತಂದೆಯಾದ ದೇವ್ರು ನೋಡಿದ್ವಿ. ಯೇಸು ಎಲ್ಲಿದ್ದಾನ್ರಿ? ಸೃಷ್ಟಿಕರ್ತ ಅಂತ ಹೇಳ್ತೇವಲ್ಲ. ಅದಕ್ಕೆ ಸಂಬಂಧಪಟ್ಟು ನಾವು ಯೋಹಾನ 1:1 ನೋಡಿದೆವು. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯ ದೇವರ ಬಳಿಲಿತ್ತು, ಆ ವಾಕ್ಯವೇ ದೇವರಿತ್ತು, ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ ಅಲ್ಲ. ಆತನಿಲ್ಲದೆ ಒಂದಾದರೂ ಉಂಟು. ಅಲ್ಲಿ ಯೇಸು ಸೃಷ್ಟಿಯಲ್ಲಿ ದೇವರು ಬೆಳಕಾಗಿ ಅನ್ನಲು ಏನಾಯ್ತ್ರಿ? ಬೆಳಕಾಯ್ತು. ಅನ್ನಲು ಅನ್ನುವಾಗ ಅದು ಶಬ್ದ, ಅದು ವಾಕ್ಯ, ದೇವರ ಬಂದಂಥ ವಾಕ್ಯವಾಗಿರುವ ಆತನು ಅಲ್ಲಿ ಸೃಷ್ಟಿ ಮಾಡಿದನು ಎಂಬುದಾಗಿ ನಾವು ನೋಡ್ತೇವೆ. ಎರಡನೇದು ಟ್ರೀ ಆಫ್ ಲೈಫ್, ಜೀವವೃಕ್ಷ. ಯೇಸುವೇ ನಮಗೆ ಜೀವವೃಕ್ಷವಾಗಿದ್ದಾನೆ, ಅದನ್ನು ನಾವು ನೋಡಿಕೊಂಡೆವು. ಮೂರನೇದಾಗಿ ಚರ್ಮದ ಅಂಗಿ. ಅವರು ಬತ್ತಲೆ ಆಗಿದ್ದೇವೆ ಅಂದ್ಕೊಂಡಾಗ ದೇವರೇನು ಮಾಡಿದ? ಚರ್ಮದ ಅಂಗಿಗಳನ್ನು ಹಾಕಿದ. ಚರ್ಮದ ಅಂಗಿ ಹಾಕಬೇಕಾಗಿದ್ರೆ ಒಂದು ಪ್ರಾಣಿ ಸಾಯ್ಬೇಕು ಅಲ್ಲ. ಅದಕ್ಕೆ ಯೇಸು ಸ್ವಾಮಿ ಏನು ಕರೆಯಲ್ಪಟ್ಟಿದ್ದಾನ್ರಿ? ಜಗದುತ್ಪತ್ತಿಗೆ ಮೊದಲೇ ಕೊಯ್ಯಲ್ಪಟ್ಟ ಕುರಿಯಾದ ಆತನು ಎಂಬುದಾಗಿ ಆತನ ಬಗ್ಗೆ ನಾವು ಓದಿಕೊಂಡೆವು. ನಾವು ನಾಲ್ಕನೇದಾಗಿ ನಾವೇನು, ಸ್ತ್ರೀಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು ಅಂತ ಸೈತಾನನಿಗೆ ಅಲ್ಲಿ ದೇವರು ಹೇಳೋದನ್ನು ನೋಡ್ತೇವೆ. ಸ್ವಲ್ಪ ಮಟ್ಟಿಗೆ ನಾವು ನೋಡಿಕೊಂಡೆವು ಸ್ತ್ರೀ ಸಂತಾನ ಯಾರು ಅಂತ. ಆ ಸ್ತ್ರೀ ಸಂತಾನ ಯೇಸುವೆ ಎಂಬುದಾಗಿ ನಾವು ನೋಡಿಕೊಂಡೆವು. ಇಲ್ಲಿ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಡೀಟೇಲ್ ಆಗಿ ನೋಡಿಕೊಳ್ಳೋಣ. ಹೋದ ವಾರದಲ್ಲಿ ಸ್ವಲ್ಪ ಮುಂದೆ ಹೋಗಿದ್ವಿ ರೀ. ನಾವು ಹೆಬೆಲನ ರಕ್ತದ ಬಗ್ಗೆ ಮಾತಾಡಿದ್ವಿ. ಹೆಬೆಲನ ರಕ್ತಕ್ಕಿಂತ ಹಿತಕರವಾಗಿ ಮಾತಾಡುವ ಯೇಸುವಿನ ರಕ್ತ. ಅಲ್ಲಿ ಹೋಲಿಕೆ ಇಲ್ಲ, ಆದರೆ ವ್ಯತ್ಯಾಸ ಇದೆ. ಹೆಬೆಲನ ರಕ್ತಕ್ಕೂ ಯೇಸುವಿನ ರಕ್ತಕ್ಕೂ ವ್ಯತ್ಯಾಸ ಇದೆ. ಹೆಬೆಲನ ರಕ್ತ ಮಾತಾಡ್ತದೆ, ಯೇಸುವಿನ ರಕ್ತ ಕೂಡ ಮಾತಾಡ್ತದೆ. ಹೆಬೆಲನ ರಕ್ತ, ದೇವರೇ ನನ್ನ ಅಣ್ಣನಿಗೆ ಮುಯಿ ತೀರ್ಸು, ನನ್ನನ್ನು ಕೊಲೆ ಮಾಡಿದ ಅಂತ ಕೂಗ್ತಾ ಇದೆ. ಯೇಸುವಿನ ರಕ್ತ ಏನು ಹೇಳ್ತದ್ರಿ? ಅವರನ್ನು ಕ್ಷಮಿಸು, ಅವ್ರನ್ನು ಕ್ಷಮಿಸು. ನಮ್ಮ ಪರವಾಗಿ ದೇವರ ಮುಂದೆ ವಾದ ಮಾಡುವ ಯೇಸುವಿನ ರಕ್ತ ಎಂಬುದಾಗಿ ನೋಡಿಕೊಂಡೆವು. ನಾವು ಪ್ರಾರ್ಥನೆ ಮಾಡೋಣ. ಸ್ವಾಮಿ, ನಿನ್ನ ವಾಕ್ಯಗಳನ್ನು ಇವತ್ತು ನಾವು ಧ್ಯಾನ ಮಾಡುವಾಗ ವಾಕ್ಯದ ಸತ್ಯಗಳು ನಮ್ಮ ಹೃದಯದ ಆಳದಲ್ಲಿ ಇಳಿದು ಬರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಕರ್ತನೆ, ಸ್ತ್ರೀ ಸಂತಾನವಾಗಿ ಈ ಲೋಕದಲ್ಲಿ ಜನಿಸಿ ಬಂದಂಥ ಯೇಸುವೆ, ಕರ್ತನೆ, ನಮಗಾಗಿ ಕಾರ್ಯ ಮಾಡಿದಿ, ಅದಕ್ಕಾಗಿ ಸ್ತೋತ್ರ. ಆ ಯೇಸು ನಮ್ಮೊಳಗೆ ವಾಸ ಮಾಡುತ್ತಾ ಸೈತಾನನ್ನು ತುಳಿಯುವಂತ ನೀನು ನಮ್ಮೊಳಗೆ ಇದ್ದಿ. ಕರ್ತನೆ, ನಾವು ಇದನ್ನು ಗ್ರಹಿಸ್ಲಿಕ್ಕಾಗುವಂತೆ, ಕರ್ತನೆ, ಈ ಯೇಸುವನ್ನು ನಾವು ನೋಡಲಿಕ್ಕಾಗುವಂತೆ, ನಾವು ಕೂಡ ಜಯಶಾಲಿಗಳಾಗಿ ಮುಂದೆ ಹೋಗುವಂತೆ ಅನುಗ್ರಹಿಸು. ಯೇಸುವಿನ ನಾಮದಲ್ಲಿ ಸ್ತುತಿಸಿ ಪ್ರಾರ್ಥಿಸಿ ಬೇಡಿಕೊಂಡು ಕರ್ತನೆ, ಆಮೇನ್. ನಾವು ಆದಿಕಾಂಡಕ್ಕೆ ತಿರುಗಿ ನಾವು ನೋಡಿಕೊಳ್ಳೋಣ. ಆದಿಕಾಂಡ 3ನೇ ಅಧ್ಯಾಯ 15ನೇ ವಚನ. ನಿನಗೂ ಈ ಸ್ತ್ರೀಗೂ, ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನ ಇರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಹಿಮ್ಮಡಿಯನ್ನು ಕಚ್ಚುವೆ. ಇಲ್ಲಿ ದೇವರು ಆದಾಮನಿಗೆ ಕೇಳಿದ, ನಾ ಬತ್ತಲಾಗಿದ್ದೇನಂತ ಅಡಿಕೊಂಡೆ ಅಂತ ಹೇಳುವಾಗ, ನೀನು ತಿನ್ನಬಾರ್ದಂತ ಹೇಳಿದ ಹಣ್ಣನ್ನು ತಿಂದೀಯಾ ಅಂತ ಕೇಳ್ತಾನೆ. ಅವಾಗ ಹೌದು ಅನ್ನಂಗಿಲ್ರಿ, ಹೌದಂತಾನ? ಇಲ್ಲ, ನೀನು ನನ್ನ ಜೊತೆಯಲ್ಲಿ ಇರುವುದಕ್ಕೆ ಕೊಟ್ಟ ಸ್ತ್ರೀ ನನಗೆ ಕೊಟ್ಟಲು ತಿಂದು. ಅರ್ಥ ಏನ್ರಿ? ನೀನು ಕೊಟ್ಟಿ ಹಾಕಿನ ಅದು ಹಾಕಿ ನನ್ಗೆ ತಿನ್ನ ಕೊಟ್ಲ. ಅದರ ಅರ್ಥ ದೇವ್ರ ಮೇಲೆ ಬ್ಲೇಮ್ ಮಾಡ್ತಾ ಇದ್ದಾನೆ. ನೀನೇ ಕಾರಣ ಅನ್ನೋಂತ. ಆಗ ಸ್ತ್ರೀಗೆ ಕೇಳುವಾಗ ಹೌದು ತಿಂದೆ ಅಂತ ಹೇಳ್ತಾಳ್ರಿ. ಸರ್ಪವು ನನ್ನನ್ನು ವಂಚಿಸಿತು, ನಾ ತಿಂದೆ ಅಂತ ಹೇಳ್ತಾಳೆ. ಆಗ ಮೊದಲನೇ ಶಾಪ,
ಮೊದಲನೇ ಶಾಪ ಸ್ತ್ರೀ ಮೇಲಲ್ಲ, ಆದಾಮನ ಮೇಲೆ ಅಲ್ಲ, ಯಾರ ಮೇಲ್ರಿ? ಸೈತಾನನ ಮೇಲೆ, ಸರ್ಪನ ಮೇಲೆ. ಏನು ಹೇಳ್ತಾನೆ? ಮೋಸಪಡಿಸಿದರಿಂದ ನಿನಗೂ ಈ ಸ್ತ್ರೀಗೂ, ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನ ಇರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಹಿಮ್ಮಡಿಯನ್ನು ಕಚ್ಚುವೆ. ಸ್ತ್ರೀ ಸಂತಾನ ಹೆಂಗಾಗ್ತಾನ್ರಿ ಯೇಸು ಸ್ವಾಮಿ? ಹೋದ ವಾರದಲ್ಲ, ಅದ್ರ ಹಿಂದಿನ ವಾರ ನೋಡಿದ್ದೇವೆ. ಹೆಂಗಾಗ್ತಾನ್ರಿ? ಅವನು ಪುರುಷ ಸಂತಾನ ಅಂತ ಕರೆಯಲ್ಪಟ್ಟಿಲ್ಲ. ಮರಿಯಳ ಮೇಲೆ ಪರಾತ್ಪರನ ಶಕ್ತಿಯನ್ನೆರಡು ಇಳಿದು ಬಂತು. ಲೂಕನ ಸುವಾರ್ತೆ ಓದ್ತೇವಲ್ಲ, ಲೂಕನ ಸುವಾರ್ತೆ ಅದರ 1ನೇ ಅಧ್ಯಾಯ 34-35ನೇ ವಚನ. ಮೊದಲನೇ ಅಧ್ಯಾಯ 34-35ನೇ ವಚನ. ಮರಿಯಳು ಆ ದೂತನನ್ನು, ಇದು ಹೇಗಾದೀತು, ನಾನು ಪುರುಷನನ್ನು ಅರಿತವಳಲ್ಲವಲ್ಲ ಎಂದು ಕೇಳಿದ್ದಕ್ಕೆ ದೂತನು, ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು, ಪರಾತ್ಪರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು, ಅದರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳುವನು. ಯಾವುದೇ ಪುರುಷ ಸಂಕಲ್ಪವಿಲ್ಲದೆ, ಯಾವುದೇ ಪುರುಷನನ್ನು ಮುಟ್ಟದೆ ಮರಿಯಳು ಗರ್ಭಿಣಿಯಾದಳು. ಇಲ್ಲಿ ದೇವರಾತ್ಮನ ಶಕ್ತಿ ಅವಳ ಮೇಲೆ ಇಳಿದು ಬಂತು. ಪರಾತ್ಪರನಾದ ಮಹೋನ್ನತ ದೇವರಾದ ಶಕ್ತಿಯ ನೆರಳು ಆಕೆ ಮೇಲೆ ಬಿದ್ದಾಗ ಏನ್ರಿ, ಅವಳು ಗರ್ಭಿಣಿಯಾಗಿ ಮಗನನ್ನು ಹಡೆಯುಳು ಎಂಬುದಾಗಿ ಹೇಳೋದನ್ನು ನಾವು ನೋಡ್ತೇವೆ. ಇಲ್ಲಿ 30ನೇ ವಚನದಲ್ಲಿ ಆ ದೂತನ ಆಕೆಗೆ, ಮರಿಯಳೇ ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತು, ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ, ಆತನಿಗೆ ಯೇಸುವೆಂದು ಹೆಸರಿಡಬೇಕು, ಆತನು ಮಹಾಪುರುಷನಾಗಿ ಪರಾತ್ಪರನ ಕುಮಾರನೆನಿಸಿಕೊಳ್ಳುವನು. ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲಪಿತನಾದ ದಾವೀದನ ಸಿಂಹಾಸನವನ್ನು ಅವನಿಗೆ ಕೊಡುವನು, ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ. 33ನೇ ವಚನದ ಕೊನೆ ಭಾಗ. ಇಲ್ಲಿ ಯೇಸು ಮರಿಯಳಿಂದ ಹುಟ್ಟುವಾಗ, ಕನ್ಯೆಯಿಂದ ಹುಟ್ಟುವಾಗ ನಾವು ನೋಡ್ತೇವೆ, ಆತನು ಸ್ತ್ರೀ ಸಂತಾನ ಎಂಬ ಕರೆಸಲ್ಪಟ್ಟಿದ್ದಾನೆ, ಪುರುಷ ಸಂತಾನ ಅಲ್ಲ. ನಾವು ಪುರುಷ ಸಂತಾನ ಎಂಬ ಕರೆಸಲ್ಪಟ್ಟು, ನಮ್ಮ ತಂದೆಯ ಹೆಸರು ನಮಗಿದೆ, ನಮ್ಮ ತಂದೆಯ ಅಡ್ಡ ಹೆಸರು ನಮಗಿದ್ದಾರೆ. ಹೀಗಾಗಿ ನಾವು ಪುರುಷ ಸಂತಾನ ಎಂಬ ಕರೆಸಲ್ಪಟ್ಟಿದ್ದೇವೆ. ಇಲ್ಲಿ ಯೇಸು ಆ ಮರಿಯಳ ಮೇಲೆ ಯಾವುದೇ ಒಂದು ಪುರುಷ ಸಂಕಲ್ಪ ಇಲ್ಲದೆ, ಪುರುಷ ಮುಟ್ಟುವಿಕೆ ಇಲ್ಲದೆ ನಾವು ನೋಡ್ತೇವೆ, ಪವಿತ್ರಾತ್ಮನಿಂದಲೇ ಟೆಸ್ಟ್ ಬೇಬಿ ಅಲ್ರಿ, ಟೆಸ್ಟ್ ಬೇಬಿನೂ ಅಲ್ಲ, ಯಾವುದೇ ಮನುಷ್ಯ ಸಂಕಲ್ಪವಿಲ್ಲದೆ ನಾವು ನೋಡ್ತೇವೆ ಆತನು ಹುಟ್ಟಲ್ಪಟ್ಟ. ಇಲ್ಲಿ ದೇವರಿಂದಲೇ, ಇಲ್ಲಿ ದಯೆ ದೊರಕಿತು. ಯಾಕ್ರಿ ಮರಿಯಳಿಗೆ ದಯೆ ದೊರಕಿತು? ಆಕೆಯ ಗರ್ಭವನ್ನು ದೇವರು ಆರಿಸಿಕೊಂಡ. ಈ ದೇವರ ಕುಮಾರನು ಲೋಕದಲ್ಲಿ ಬರುವುದಕ್ಕೆ ದೇವರು ಮರಿಯಳ ಗರ್ಭವನ್ನು ಆರಿಸಿಕೊಂಡದ್ದರಿಂದ ಆಕೆಗೆ ಹೇಳ್ತಾನೆ, ದೇವರ ದಯೆ ನಿನಗೆ ದೊರಕಿತು. ದಯೆ ದೊರಕಿತ್ತು ನಿಜ, ಆದ್ರೆ ಏನು ಹೇಳ್ತಾನ್ರಿ, ನಿನಗಾದರೋ ನಿನ್ನ ಹೃದಯಕ್ಕೆ ಅಲಗು ನಟ್ಟಂತಾಗುವುದು. ಆತನು ಹಾದು ಹೋಗುವಂಥ ಹಿಂಸೆ, ಆತನು ಅನುಭವಿಸುವಂಥ ಮರಣ, ಅದಕ್ಕೆ ಆಕೆ ನೋಡುವಾಗ ಆಕೆ ಹೃದಯದಲ್ಲಿ ಅಲಗು ನಟ್ಟಂತಾಗುವುದು. ಆಕೆ ಅನುಭವಿಸಿದಂಥ ದುಃಖ, ಅವರು ಕೊರಡೆಗಳಿಂದ ಹೊಡೆಯುವಾಗ ಯೇಸುವಿಗೆ, ಆತನನ್ನು ಶಿಲುಬೆಗೆ ಏರಿಸುವಾಗ ತಾಯಿ ಹೃದಯಕ್ಕೆ ಹೇಗಾಗಿರ್ಬೋದ್ರಿ? ದೇವರ ದಯೆ ನನಗೆ ದೊರಕಿತು, ಆದರೆ ಈ ಒಂದು ನೋವನ್ನು ನಾನು ಹೇಗೆ ಸಹಿಸಿಕೊಳ್ಳಲೆಂಬಂತ ಒಂದು ಭಾವನೆ ಆ ದಿವಸಗಳಲ್ಲಿ ಆ ಯೇಸು ಸ್ವಾಮಿಗೆ ಶಿಲ್ಬೆಗೆ ಹಾಕುವ ಸಮಯದಲ್ಲಿ ಅವಳಿಗೆ ಆಗಿರ್ಬೋದ್ರಿ. ಆದರೆ ಅಲ್ಲಿ ಕರ್ತನ ದಯೆ ದೊರಕಿತು. ಯೇಸು ಸ್ವಾಮಿಯ 12 ಶಿಷ್ಯರು ನಾವು ನೋಡ್ತೇವೆ, ಅಷ್ಟಲ್ಲದೆ 120 ಜನರು ಹೋಗಿ ಆ ಒಂದು ಮೇಲ್ಮಾಣಿಗೆಯಲ್ಲಿ ಪವಿತ್ರಾತ್ಮಗೋಸ್ಕರ ಕಾದುಕೊಂಡಿರುವಾಗ ತಾಯಿಯಾದ ಮರಿಯಳು ಕೂಡ ಪವಿತ್ರಾತ್ಮನಿಗಾಗಿ ಕಾದುಕೊಂಡಿದ್ಲು, ಪವಿತ್ರಾತ್ಮನ ಅಭಿಷೇಕಕ್ಕಾಗಿ ಕಾದುಕೊಂಡಿದ್ಲು.
ಅವರೆಲ್ಲರೂ ಪವಿತ್ರಾತ್ಮ ಹೊಂದಿ ಅನ್ಯ ಭಾಷೆ ಮಾತಾಡುವಾಗ ಅವಳು ಕೂಡ ಅನ್ಯ ಭಾಷೆಯಲ್ಲಿ ಕರ್ತನನ್ನು ಸ್ತುತಿಸಲಿಕ್ಕೆ ಆರಂಭಿಸಿದಳು. ನೋಡ್ತೇವೆ. ಈ ಲೂಕನು ಬರೆದ ಸುವಾರ್ತೆ ನೋಡುವಾಗ ಲೂಕನು ಯೇಸುವಿನ ತಾಯದ ಮರಿಯಳ ಬಳಿಗೆ ಹೋಗಿ ಎಲ್ಲ ಡಿಟೇಲ್ ಆಗಿ ಬರ್ಕೊಳ್ತಾ ಇದ್ದಾನೆ. ಬರ್ಕೊಂಡು ಈ ಲೂಕನ ಸುವಾರ್ತೆ ಬರೆಯುವುದು ನೋಡ್ತೇವೆ. ಲೂಕನು ಆತನು ಬಹಳಷ್ಟು ಕಲಿತವನಾಗಿದ್ದ, ಆತನು ವೈದ್ಯನಾಗಿದ್ದ. ಹೀಗಾಗಿ ಆತನೆಲ್ಲ ಚಾರಿತ್ರಿಕವಾಗಿ ಒಂದು ಆರ್ಡರ್ನಲ್ಲಿ ಕ್ರಮವಾಗಿ ಅದನ್ನು ಬರುವುದು ನೋಡ್ತೇವೆ. ಮತ್ತಾಯನ ಬರುವಾಗ ಅಲ್ಲಿ ಏನು ಹೇಳ್ತಾನೆ? ಮತ್ತಾಯ 1:21, ಮತ್ತಾಯ 1:21 ಅಲ್ಲಿ 20 ಓದಿಕೊಳ್ಳೋಣ, 18 ಓದಿಕೊಳ್ಳೋಣ. ಯೇಸು ಕ್ರಿಸ್ತನ ಜನನವು ಹೀಗಾಯ್ತಂದ್ರೆ, ಆತನ ತಾಯಾದ ಮರಿಯಳನ್ನು ಯೋಸೆಫನಿಗೆ ನಿಶ್ಚಯ ಮಾಡಿರಲಾಗಿ ಅವರು ಕೂಡುವುದಕ್ಕಿಂತ ಮುಂಚೆ ಆಕೆಯು ಪವಿತ್ರಾತ್ಮನಿಂದ ಬಸುರಾದದ್ದು ತಿಳಿದು ಬಂತು. ಆದರೆ ಆಕೆ ಗಂಡನಾದ ಯೋಸೆಫನು ಸಜ್ಜನನಾಗಿದ್ದು ಆಕೆಯನ್ನು ಬಯಲಿಗೆ ತರುವುದಕ್ಕೆ ಮನಸ್ಸಿಲ್ಲದೆ ಯಾರಿಗೂ ತಿಳಿಯದಂತೆ ಬಿಟ್ಟು ಬಿಡಬೇಕೆಂದಿದ್ದನು. ಅವನು ಇದನ್ನು ಆಲೋಚಿಸುತ್ತಿರುವಾಗ ಕರ್ತನ ದೂತನು ಅವನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ಎಲೈ ಯೋಸೆಫನೇ, ದಾವೀದನ ವಂಶದವನೇ, ನಿನ್ನ ಹೆಂಡತಿಯಾದ ಮರಿಯಳನ್ನು ಸೇರಿಸಿಕೊಳ್ಳುವುದಕ್ಕೆ ಅಂಜಬೇಡ. ಆಕೆಯ ಗರ್ಭವು ಪವಿತ್ರಾತ್ಮನಿಂದಲೇ ಆದದ್ದು. ಆಕೆ ಒಬ್ಬ ಮಗನನ್ನು ಹಡೆಯುವಳು. ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು. 22-23 ನಾವು ನೋಡ್ತೇವೆ. ಕರ್ತನು ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರುವಂತೆ ಇದೆಲ್ಲ ನಡೆಯಿತು. ಆ ಮಾತು ಏನೆಂದರೆ, ಈಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು. ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು. ದೇವರು ನಮ್ಮ ಕೂಡ ಇದ್ದಾನೆಂಬುದು ಆ ಹೆಸರಿನ ಅರ್ಥ. ಇಲ್ಲಿ ಆಕೆಯ ಗರ್ಭವು ಪವಿತ್ರಾತ್ಮನಿಂದಲೇ ಆದದ್ದು ಎಂಬುದಾಗಿ ದೇವದೂತನು ಯೋಸೆಫನಿಗೆ ಹೇಳೋದನ್ನು ನೋಡ್ತೇವೆ. ಆಕೆ ಮೊದಲೇ ಗರ್ಭಿಣಿಯಾಗಿದ್ದಾಗ ಆತನು ಬಯಲಿಗೆ ತರ್ಬೋದಾಗಿತ್ತು. ಅವರ ಲಾ ಏನಿದ್ದಾರೆ, ಮೋಶೆಯ ಲಾ ಏನು ಹೇಳ್ತದ್ರಿ, ಅಂಥವ್ರನ್ನು ಮದುವೆಗಿಂತ ಮುಂಚೆ ಗರ್ಭಿಣಿ ಆದವ್ರನ್ನ ಏನು ಮಾಡ್ಬೇಕ್ರಿ? ಕಲ್ಲೆಸೆದು ಕೊಲ್ಲಬೇಕಂತಿದೆ. ಆದರೆ ಯೋಸೆಫನು ಸಜ್ಜನನಾಗಿದ್ದು ಅದನ್ನು ಬಯಲಿಗೆ ತರೋದಕ್ಕೆ ಮನಸ್ಸಿಲ್ಲದೆ ಆತನ ಆಕೆಯನ್ನು ಬಿಟ್ಟು ಬಿಡಬೇಕಂತ ವಿಚಾರ ಮಾಡ್ತಾ ಇದ್ದ. ಪವಿತ್ರಾತ್ಮ ಅಲ್ಲಿ ಕಾರ್ಯ ಮಾಡಿದ. ದೇವದೂತನನ್ನು ಕಳಿಸಿ ಅದು ಪವಿತ್ರಾತ್ಮನಿಂದಲೇ ಆದದ್ದು, ನೀನು ಅವಳನ್ನು ಸೇರಿಸಿಕೊಳ್ಳೋದಕ್ಕೆ ಅಂಜಬೇಡ ಎಂಬುದಾಗಿ ಅಲ್ಲಿ ಹೇಳೋದನ್ನು ನೋಡ್ತೇವೆ. ಅಲ್ಲಿ ಆ ಪ್ರವಾದನೆಯನ್ನು ಕೂಡ ಅಲ್ಲಿ ಹೇಳೋದನ್ನು ನೋಡ್ತೇವೆ. ಈಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು, ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರು ಬಿಡೋರು. ದೇವರು ನಮ್ಮ ಸಂಗಡಿದ್ದಾನೆಂಬುದು ಆ ಹೆಸರಿನ ಅರ್ಥ. ಅಲ್ಲಿ ದೇವದೂತನು ಆ ಕನಸಿನಲ್ಲಿ ಆ ಪ್ರವಾದನೆಯನ್ನು ಕೂಡ ಹೇಳೋದನ್ನು ನೋಡ್ತೇವೆ. ಆ ಪ್ರವಾದನೆ ಎಲ್ಲಿದ್ರೆ ನಾವು ಕ್ರಿಸ್ತನ ಜಯಂತಿ ಸಮಯದಲ್ಲಿ ಹೆಚ್ಚಾಗಿ ಅದನ್ನು ಉಪಯೋಗಿಸ್ತೇವಲ್ರ. ಯೆಶಾಯ 7:14, ಈಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವ. ಕನ್ನಿಕೆ, ಮದುವೆಯಾಗದ ಕನ್ನಿಕೆ. ಇಲ್ಲಿ ತರುಣಿ ಅಂತಿಲ್ಲ. ಕೆಲವೊಂದು ಬೈಬಲ್ ಭಾಷೆಯಲ್ಲಿ ಭಾಷಾಂತರದಲ್ಲಿ ತರುಣಿ ಅಂತಿದ್ರಿ. ಅದರ ಅರ್ಥ ಭಾಷಾಂತರ ಮಾಡೋರು ಕನ್ನಿಕೆ ಅಂತ ನಂಬ್ತಾ ಇಲ್ಲ, ಅವಳು ವರ್ಜಿನ್ ಅಂತ ನಂಬ್ತಾ ಇಲ್ಲ. ಬೈಬಲ್ ಅದ್ಭುತಗಳನ್ನು ಕೆಲವು ಬೈಬಲ್ ವಿದ್ವಾಂಸರೇ ನಂಬೋದಿಲ್ರಿ. ಯಾಕಂದರೆ ಅವರು ದೇವ್ರಿಗಿಂತ ಶಾಣೆ ಅಂತ ತಿಳ್ಕೊಂತಾರ್ರಿ. ಉದಾಹರಣೆಗೆ ಕೆಂಪು ಸಮುದ್ರ ದಾಟಿದ್ದನ್ನು ಕೂಡ ಕೆಲವರು ನಂಬೋದಿಲ್ರಿ. ಬರೀ ಶಾಲೋ ವಾಟರ್ ಇತ್ತು, ಮೊಣಕಾಲು ಮಠ ಮಾತ್ರ ನೀರಿತ್ತು, ಅದರಲ್ಲಿ ದಾಟಿದ್ರಂತ. ಅದು ಮೊಣಕಾಲು ಮಠ ನೀರಿನಲ್ಲಿ ದಾಟಿದ್ರು ಅದು ದೊಡ್ಡ ಅದ್ಭುತ. ಯಾಕಂದ್ರೆ ಇಡೀ ಫರೋಹನ ಸೈನ್ಯ ಆ ಮೊಣಕಾಲು ಮಠ ಇರೋ ನೀರಿನಲ್ಲಿ ಮುಳುಗಿ ಸತ್ತೋತ್ರಿ. ಮೊಣಕಾಲು ಮಠ ನೀರಿನಲ್ಲಿ ಯಾರು ಬಿದ್ದು ಸಾಯ್ತಾರ? ಇಡೀ ಫರೋಹನ ಸೈನ್ಯ ಮುಳುಗಿ ಹೋತಂತ್ರಿ. ಇಲ್ಲಿ ಯೇಸು ಹುಟ್ಟುವುದರ ಬಗ್ಗೆ ಮೊದಲು ಅಲ್ಲಿ ದೇವರು ಸೈತಾನನಿಗೆ ಶಾಪ ಕೊಡುವಾಗ ನಮಗೆ ಅದರಲ್ಲಿ ಬಿಡುಗಡೆಯನ್ನು ತೋರಿಸಿದ್ದಾನೆ. ಒಬ್ಬ ರಕ್ಷಕನು ಹುಟ್ಟಿ ಬರ್ತಾನೆ. ಆತನು ಸೈತಾನ ತಲೆಯನ್ನು ಜಜ್ಜಲಿಕ್ಕಿದ್ದಾನೆ. ನಿನಗೂ ಈ ಸ್ತ್ರೀಗೂ, ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನ ಇರುವ ಹಾಗೆ ಮಾಡುವೆನು. ಇಲ್ಲಿ ನಾವು ಚರಿತ್ರೆಯಲ್ಲಿ ನೋಡ್ತಾ ಬರುವಾಗ ಸೈತಾನ ಭಯ ಪಡುವಂಥವ್ರು ಯಾರೀ? ಸ್ತ್ರೀಯರು.
ಸ್ತ್ರೀಯವ್ರಿಗೆ ಸೈತಾನ್ ಭಯಪಡ್ತಾನೆ. ಹೆಚ್ಚು ಪ್ರಾರ್ಥನೆ ಮಾಡೋರು ಅವರೇ, ಹೆಚ್ಚು ದೇವರ ಸಂಗಡ ಆತುಕೊಳ್ಳುವರು ಅವರೇ. ಹೀಗಾಗಿ ಸೈತಾನ ಅವ್ರನ್ನ ಭಾಳ ದ್ವೇಷ ಮಾಡ್ತಾನೆ. ಇಲ್ಲಿ ಸ್ತ್ರೀಯ ಸಂತಾನಕ್ಕೂ ನಿನ್ನ ಸಂತಾನಕ್ಕೂ, ಇಲ್ಲಿ ಸ್ತ್ರೀ ಸಂತಾನ ಯಾವಾಗ ಬರ್ತದೆ ಎಂಬುದಾಗಿ ಸೈತಾನ ಕಾಯ್ತಾ ಇದ್ದ. ನನ್ನ ತಲೆ ಜಜ್ಜುವನು ಯಾವಾಗ ಬರ್ತಾನೆ, ನಾನು ಅವನನ್ನು ಹೇಗಾದರೂ ನಾಶ ಮಾಡಬೇಕು. ಯೇಸು ಸ್ವಾಮಿ ಹುಟ್ಟಿದಾಗ ನಾವು ನೋಡ್ತೇವೆ, ಯಹೂದ್ಯರ ಅರಸನು ಎಲ್ಲಿದ್ದಾನೆ ಎಂಬುದಾಗಿ ಬರುವಾಗ ಸೈತಾನಿಗೆ ಗಲಿಬಿಲಿ. ಇಲ್ಲಿ ಬಂದ, ನನ್ನ ತಲೆ ಜಜ್ಜುವನು ಬಂದ. ಅಲ್ಲಿ ಹೆರೋದನನ್ನು ಪ್ರೇರೇಪಿಸಿ 2 ವರ್ಷದೊಳಗಿನ ಮಕ್ಕಳನ್ನೆಲ್ಲ ಅಲ್ಲಿ ಕೊಲ್ಲಿಸಿದ ಎಂಬುದು ನೋಡ್ತೇವೆ. ಬೆತ್ಲೆಹೇಮು ಮತ್ತು ಬೆತ್ಲೆಹೇಮಿನ ಸುತ್ತಲಿನ ಹಳ್ಳಿಗಳಲ್ಲಿರುವಂಥ 2 ವರ್ಷದೊಳಗಿನ ಮಕ್ಕಳನ್ನೆಲ್ಲ ಆತನು ಕೊಲ್ಲಿಸಿದ ಎಂಬುದಾಗಿ, ಗಂಡು ಮಕ್ಕಳನ್ನೆಲ್ಲ ಕೊಲ್ಲಿಸಿದ ಎಂಬುದಾಗಿ ನಾವು ನೋಡ್ತೇವೆ. ಆ ಸಮಯದಲ್ಲಿ ಯೇಸು ಅಲ್ಲಿರಲಿಲ್ಲ. ಅವರು ಯೋಸೆಫನು ಮರಿಯಳು ಮಗುವನ್ನು ಕರೆಕೊಂಡು ಐಗುಪ್ತ ದೇಶಕ್ಕೆ ಓಡಿ ಹೋಗಿದ್ದರು ಎಂಬುದಾಗಿ ನಾವು ನೋಡ್ತೇವೆ. ಅಲ್ಲಿ ಪ್ರಯತ್ನ ಮಾಡಿದ, ಅನೇಕ ಸಾರಿ ಸೈತಾನನು ಯೇಸುವನ್ನು ಕೊಲ್ಲುವುದಕ್ಕೆ ಪ್ರಯತ್ನ ಮಾಡಿದ. ಈಗ ಯೇಸು ಸ್ವಾಮಿ ಬರುವಾಗ ಗೊತ್ತಾಯಿತು ಇವನು ಯಾರು ಅಂತ. ದೇವಗಳು ಕೂಗ್ತಾ ಇದ್ದು, ನೀನು ದೇವಕುಮಾರನು, ನಮ್ಮ ಗೊಡವೆಗೆ ನೀನು ಯಾಕೆ ಬಂದಿ ಎಂಬುದಾಗಿ ಅವು ಕೂಗ್ತಾ ಇದ್ದು. ಮಾತ್ರದಿಂದಲೇ ಅವುಗಳಿಗೆ ಅಪ್ಪಣೆ ಕೊಡ್ತಾ ಇದ್ದು, ಹೋಗು. ಈಗಿರುವ ಕೆಲವು ಪಾಸ್ಟರ್ಗಳು ಹಾಗೆ ಬೈಬಲ್ ತಕ್ಕೊಂಡು ತಲೆಗೆ ಬಡದು, ಬಳ್ಳಾರಿಯಲ್ಲೋ ಪಾಸ್ಟರ್ ಇದ್ರಿ, ದೆವ್ವ ಬಿಡಿಸ್ಕೊಳಕ್ ಬಂದಂಥವ್ರಿಗೆ ತಲೆಗೆ ಒಂದು ಬೈಬಲ್ ಕಟ್ಟಿ ಕುಂದಿರ್ಸ್ಬಿಡ್ತಿದ್ರು. ಏನೋ ಅವ್ರ ನಂಬಿಕೆ ಅದಕ್ಕೆ ವ್ಯಕ್ತಿಗೆ ಅದು ಬೈಬಲ್ ವಜ್ಜು ಅನ್ಸಕ್ಕೆ ಚಾಲು ಹೋಗ್ತಿತ್ತು. ಅದು ದುರಾತ್ಮ ಬಂದು ಬಿಟ್ಟು ಹೋಗ್ತಿತ್ತು. ಅಂಥದ್ದೆಲ್ಲ ಮಾಡ್ಬಿಟ್ರಿ. ಯೇಸು ಸ್ವಾಮಿಗೆ ದೆವ್ವ ಬಿಡಿಸಿದ್ರಿ, ಮಾತ್ರ ಅಪ್ಪಣೆ ಕೊಟ್ಟ, ಬಿಟ್ಟು ಹೋಗು. ಶಿಷ್ಯರು ಏನು ಮಾಡಿದ್ರಿ, ಬೈಬಲ್ ತೊಗೊಂಡು ಹೊಡೆದ್ರ. ಬಳ್ಳಾರಿಯಲ್ಲಿ ಒಬ್ಬ ವ್ಯಕ್ತಿ ದೆವ್ವ ಬಡಿಸುವಾಗ ಬೈಬಲ್ ಪೇಜ್ ಹರಿದು ದೆವ್ವ ಹಿಡಂತ ವ್ಯಕ್ತಿಗೆ ತಿನ್ನಿಸೋದು, ಬರೀ ಅವ್ರನ್ನ ಕತ್ತಿ ಅಂತ ಮಾಡಿಬಿಟ್ಟು ಕಾಣ್ತೈತಿ, ಪೇಪರ್ ತಿನ್ಸಕ್. ಮಾತು ಇಲ್ಲಿ ಸೈತಾನ ಗುರುತಿಸಿದ ಬಂದಿದ್ದಾನೆ. ಆದ ಕಾರಣ ಶೋಧನೆ ಮಾಡೋದಕ್ಕಾಗಿ 40 ದಿವಸ ಅಲ್ಲಿ ಶೋಧನೆ ಮಾಡುವುದಕ್ಕಾಗಿ ಅಲ್ಲಿ ಇರುವಾಗ, ಏಕಾಂಗಿಯಾಗಿರುವಾಗ ಪ್ರತಿ ಸಾರಿ ಬಂದು ಶೋಧನೆ ತರುವಾಗ, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳನ್ನು ರೊಟ್ಟಿ ಏನಾಗಿ ಮಾಡು, ನೀನು ದೇವರ ಮಗನಾಗಿದ್ದರೆ ಜಂಪ್ ಹೊಡಿ, ಇನ್ನೇನೋ ಹೇಳ್ತಾನ್ರಿ. ನೀನು ದೇವರ ಮಗನಾಗಿದ್ದರೆ ಶಿಲ್ಬೆ ಮೇಲೆ ತೂಗುತ್ತಾ ಇರುವಾಗ ಕೂಡ, ನೀನು ದೇವರ ಮಗನಾಗಿದ್ದರೆ ಶಿಲ್ಬೆ ಇಟ್ಟು ಮೇಲಿಂದ ಇಳಿದು ಬಾ. ಆ ಪ್ರಶ್ನೆ, ನೀನು ದೇವರ ಮಗನಾಗಿದ್ದರೆ ಗೆದ್ದು ಬಿಟ್ಟೆ ಅನ್ಕೊಂಡ ಸೈತಾನ. ಶಿಲ್ಬೆಗೆ ಏರಿಸಾಕ ಎಲ್ಲ ಮಹಾಯಾಜಕರೇ ಪ್ರೇರೇಪಿಸಿ, ಪರಿಸಾಯರಿಗೆ ಪ್ರೇರೇಪಿಸಿ ಕೊಂದು ಬಿಟ್ಟೆ ಅನ್ಕೊಂಡ. ಏನಾಯ್ತ್ರಿ, ತಲೆ ಜಜ್ಜಲ್ಪಡ್ತ್ರಿ. ಸೈತಾನ ತಲೆ ಇಬ್ರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನ. ಇದಲ್ಲದೆ ಮಕ್ಕಳು ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು, ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ, ಮರಣ ಭಯದಿಂದ ತಮ್ಮ ಜೀವನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು. ಯಾವುದಕ್ಕೆ ಬಂದಾರಿ ಯೇಸು ಸ್ವಾಮಿ? ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೆ, ಆತನನ್ನು ಹೊಡೆಯುವುದಕ್ಕೆ. ಈ ಸ್ತ್ರೀಯ ಸಂತಾನ ಏನ್ ಮಾಡ್ತಿದ್ರಿ, ಸರ್ಪದ ತಲೆ ಜಜ್ಜುತ್ತದೆ ಅಂತ. ಅಲ್ಲಿ ಒಂದು ಪ್ಯಾಷನ್ ಆಫ್ ಕ್ರೈಸ್ಟ್ನಲ್ಲಿ ಒಂದು ಸೀನ್ ಇದೆ ರೀ. ಯೇಸು ಸ್ವಾಮಿ ಕಾಲ್ ಕಡೆ ಒಂದು ಹಾವು ಬರುವಾಗ, ಆ ಸರ್ಪ ಅವನ ಕಾಲು ಕಚ್ಚಬೇಕೆಂದಿರುವಾಗ ಆತನು ಒಮ್ಮೆಲೆ ಅದನ್ನು ತಲೆಯನ್ನು ತುಳಿದು ಬಿಟ್ಟ ಅಂತ ನೋಡ್ತು. ಅಲ್ಲಿ ಅದಕ್ಕೆ ಒಂದು ಭಯಂಕರ ಸೌಂಡ್ ಕೊಡ್ತಾರೆ, ಅದಕ್ಕೆ ಎದಿ ಜಲ್ ಅಂದ್ಬಿಡ್ತದೆ. ಸರ್ಪದ ತಲೆ ಆತನ ಒಮ್ಮೆಲೆ ತುಳಿದು ಕೂಡಲೇ ದೊಡ್ಡ ಸೌಂಡ್ ಕೊಡ್ತಾರೆ. ಇಲ್ಲಿ ನಿಜವಾದ ಸರ್ಪ, ಆದಿಘಟ ಸರ್ಪ, ಆತನನ್ನು ಜಜ್ಜುವುದಕ್ಕೆ
ಯೇಸು ಸ್ವಾಮಿ ಇಳಿದು ಬಂದ ನೋಡ್ತೇವೆ. ಒಂದು ಯೋಹಾನ 3ನೇ ಅಧ್ಯಾಯ 8ನೇ ವಚನ. ಒಂದು ಯೋಹಾನ 3ನೇ ಅಧ್ಯಾಯ 8ನೇ ವಚನ. ಪಾಪ ಮಾಡುವವನು ಸೈತಾನದ ಹುಟ್ಟನಾಗಿದ್ದಾನೆ. ಆದಿಯಿಂದಲೂ ಸೈತಾನನು ಪಾಪ ಮಾಡುವನಾಗಿದ್ದಾನಲ್ಲ. ಸೈತಾನನ ಕೆಲಸಗಳನ್ನು ಲಯ ಮಾಡೋದಕ್ಕೋಸ್ಕರವೇ ದೇವಕುಮಾರನು ಪ್ರತ್ಯಕ್ಷನಾದನು. ಸೈತಾನ ಕಾರ್ಯಗಳನ್ನು ಲಯ ಮಾಡೋದಕ್ಕೋಸ್ಕರವೇ ಯೇಸು ಸ್ವಾಮಿ ದೇವಕುಮಾರನು ಪ್ರತ್ಯಕ್ಷನಾದನು. ಬಂದಂಥ ಉದ್ದೇಶ, ಆದಿಯಲ್ಲಿ ದೇವರು ಹೇಳಿದಂಥ ಆ ಶಾಪ ಅದು ನಮಗೆ ವಾಗ್ದಾನ, ನಮಗೆ ಒಂದು ಪ್ರಾಮಿಸ್. ನಮ್ಮನ್ನು ಪಾಪದಲ್ಲಿ ಬೀಳಿಸಂತ ನಮ್ಮ ಆದಿ ಪುರುಷನಾದಂಥ ಆದಾಮನನ್ನು ಹವಳನ್ನು ಪಾಪದಲ್ಲಿ ಕೆಡವಿದಂಥ ಆ ಸೈತಾನನ ತಲೆಯನ್ನು ಜಜ್ಜುವ ಆತನು ಬರ್ತಾನೆ. ಅದು ಸ್ತ್ರೀಯ ಸಂತಾನ ಮೂಲಕವಾಗಿ ಬರ್ತಾನೆ. ಕನ್ನಿಕೆಯಿಂದ ಹುಟ್ಟಿ ಆತನು ಬರ್ತಾನೆ. ಅಲ್ಲಿ ಬರುವಾಗ ನಾವು ನೋಡ್ತೇವೆ ಸೈತಾನ ತಲೆಯನ್ನು ಆತನು ಜಜ್ಜುತ್ತಾನೆ. ನಾವು ಯೋಹಾನ 16ನೇ ಅಧ್ಯಾಯ ಅಲ್ಲಿ ಕೂಡ ಯೇಸು ಸ್ವಾಮಿ ಹೇಳು ಮಾತು ನೋಡ್ತೇವೆ. 11ನೇ ವಚನ, 16-11. ಇಹಲೋಕಾಧಿಪತಿಗೆ ನ್ಯಾಯ ತೀರುವಿಕೆಯಾದುದರಿಂದ ನ್ಯಾಯ ತೀರುವಿಕೆ ವಿಷಯದಲ್ಲೂ ಲೋಕಕ್ಕೆ ಅರ್ಹನ್ನು ಹುಟ್ಟಿಸುವನು. ಇಲ್ಲಿ ಪವಿತ್ರಾತ್ಮನ ಬಗ್ಗೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. ಅಲ್ಲಿ ಹೇಳ್ತಾ ಇರುವಾಗ ಇಹಲೋಕಾಧಿಪತಿಗೆ ನ್ಯಾಯ ತೀರ್ಪಾಯಿತು. ಇಹಲೋಕಾಧಿಪತಿ ಅಂತ ಯಾರಿಗೆ ಹೇಳ್ತಾ ಇದ್ದಾನೆ ಯೇಸು ಸ್ವಾಮಿ? ಸೈತಾನನಿಗೆ. ಆಕಾಶ ಮಂಡಲದಲ್ಲಿರುವಂಥ ದುರಾತ್ಮಗಳ ಸೇನೆ ಮೇಲೆ ಅಧಿಕಾರಿಯಾಗಿರುವಂಥ ಸೈತಾನನು, ಅವಕ್ಕೆ ಪ್ರಿನ್ಸಿಪಾಲಿಟೀಸ್ ಅಂಡ್ ಪವರ್ಸ್, ರಾಜತ್ವಗಳು, ಶಕ್ತಿಗಳು ಎಂಬುದಾಗಿ ಕರೆಯಲ್ಪಟ್ಟಿವೆ. ಅದನ್ನು ಜಜ್ಜುವುದಕ್ಕಾಗಿ ಯೇಸು ಸ್ವಾಮಿ ಬಂದ. ಅದನ್ನು ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ ಅದರ 2ನೇ ಅಧ್ಯಾಯ 14ನೇ ವಚನ ಅಂತ ನೆನೆಸ್ತೇನೆ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 13, 14, 15ನೇ ವಚನ. ಕೊಲೊಸ್ಸೆ 2, 14, 15. ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂಥ ಆಜ್ಞಾರೂಪವಾಗಿದ್ದಂಥ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು. ಆತನು ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟುಗಳನ್ನಾಗಿ ಮೆರೆಸುತ್ತಾ ತೋರಿಸಿದನು. ಇಲ್ಲಿ ದೊರೆತನಗಳು, ಅಧಿಕಾರಗಳು, ಪ್ರಿನ್ಸಿಪಾಲಿಟೀಸ್ ಅಂಡ್ ಪವರ್ಸ್, ಆಕಾಶ ಮಂಡಲದಲ್ಲಿರುವಂಥ ದುರಾತ್ಮಗಳ ಸೇನೆ ಬಗ್ಗೆ ಇಲ್ಲಿ ಹೇಳ್ತಾ ಇರೋದು ನೋಡ್ತೇವೆ. ಅವುಗಳನ್ನು ನಿರಾಯುಧರನ್ನಾಗಿ ಮಾಡಿದ, ಅವರ ಆಯುಧಗಳನ್ನು ಕಿತ್ತುಕೊಂಡ. ಯೇಸು ಸ್ವಾಮಿ ಮರಣಕ್ಕಿಂತ ಮುಂಚೆ ಸೈತಾನಗಿದ್ದಂಥ ಆ ದೊಡ್ಡ ಅಧಿಕಾರ, ಮರಣದ ಅಧಿಕಾರ, ಆ ಹೊತ್ತಿನಿಂದ ಯೇಸು ಸ್ವಾಮಿ ನಮಗೋಸ್ಕರ ಪ್ರಾಣ ಕೊಟ್ಟ ದಿವಸದಿಂದ ಮುರಿದು ಹೋಯ್ತು ರೀ. ನಾವು ಅನೇಕ ಸಾರಿ ಸೈತಾನ್ ಭಾಳ ದೊಡ್ಡವನು ಅಂತ ಅಂದ್ಕೊಳ್ತೇವೆ. ಸರ್ಪರ ತಲೆ ಯಾರಾದ್ರೂ ಜಜ್ಜಿದ್ದೀರಾ? ಹಾವಿನ ತಲೆ ಯಾವ್ದಾದ್ರು ಜಜ್ಜಿರಿ? ಜಜ್ಜಿ ಅಂತಾರ ಕೆಲವು. ಒಬ್ಬರು ಇದಾರೆ. ಒಂದು ಸಾರಿ ನಮ್ಮ ಹುಬ್ಬಳ್ಳಿ ಮನೆ ಹಿಂಭಾಗದಲ್ಲಿ ಅದು ಹಾವು ಹೋಗ್ತಾ ಇರೋದು ನೋಡಿದ. ನಾನು ವಿನಿಗೆ ಹೇಳಿಲ್ಲ ಹಾವು ಹೋಗ್ತಾ ಇದೆ ಅಂತ. ನಾನು ಏನು ಸಿಗ್ತದೆ ಕೈಲಿ? ಏನು ಸಿಗ್ಲಿಲ್ಲ, ಒಂದು ಹತೋಟಿ ಸಿಕ್ಬಿಡ್ತ್ರಿ. ಆ ಗೋಡೆಗೂ ಅದರ ತಲೆಗೂ ನಾನು ಒಮ್ಮೆಲೆ ಹೊಡೆದ್ಬಿಟ್ರೆ ಅದರ ತಲೆ ಚಪ್ಪಟೆ ಹೋಗ್ಬಿಡ್ತ್ರಿ. ಅದರ ತಲೆ ಚಪ್ಪಟೆ ಆಗೋಯ್ತು. ಅದು ಯಾವ ಹಾವು ಜಾತಿ ಹಾವು ಗೊತ್ತಿಲ್ಲ. ಅದು ಚಟಪಟೆ ಒದ್ದಾಡ್ತಾ ಇದೆ. ಅವಾಗ ನಾನು ವಿನಿಗೆ ಹೇಳಿದೆ ಹಾವು ಹೊಡೆದೆ ಅಂತ. ಅದು ಒದ್ದಾಡ್ದು ನೋಡಿದ್ರೆ ಭಯ ಬರ್ತೈತೆ. ಅದಿನ್ನೂ ಜೀವಂತ ತೋರಿಸ್ತೈತೆ. ಅದರ ತಲೆ ಜಜ್ಜಿದ್ರೆ ಅದಕ್ಕೇನು ಮಾಡೋಕ್ಕಾಗೋದಿಲ್ಲ ರೀ. ಅದೇ ರೀತಿ ಸೈತಾನ ತಲೆ ಜಜ್ಜಲ್ಪಟ್ಟಿದೆ. ಆ ಒಂದು ಶಕ್ತಿ ಅವನಿಗೆ ಇಲ್ಲ. ಆ ಯೇಸು ಸ್ವಾಮಿಯ ಮರಣದ ನಂತರ
ಆ ಒಂದು ಬಲವಾದ ಶಕ್ತಿ ಅವನಲ್ಲಿ ಇಲ್ಲ. ಮನಸ್ಸು ಬಂದ ಹಾಗೆ ಮಾಡ್ತಾ ಇದ್ದ ಸೈತಾನನು ಈಗ ಆತನಿಗೆ ಮನಸ್ಸು ಬಂದ ಹಾಗೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ನಾವು ಪ್ರಕಟಣೆ ಗ್ರಂಥದಲ್ಲಿ 12ನೇ ಅಧ್ಯಾಯ, ಇಲ್ಲಿ ಬರುವಂತಹ ಸ್ತ್ರೀ ಇಲ್ಲಿ ಸಾಧಾರಣ ಸ್ತ್ರೀ ಅಲ್ಲ, ಇದು ಇಸ್ರಾಯೇಲ್ ದೇಶವನ್ನು, ಇಸ್ರಾಯೇಲ್ ಜನಾಂಗವನ್ನು ಸೂಚಿಸುತ್ತದೆ. ಮೊದಲನೇ ವಚನದಿಂದ, ಪ್ರಕಟಣೆ 12ನೇ ಅಧ್ಯಾಯ 1ನೇ ವಚನದಿಂದ, ಪರಲೋಕದಲ್ಲಿ ಒಂದು ಮಹಾಲಕ್ಷಣವು ಕಾಣಿಸಿತು. ಅದನೆಂದರೆ ಸೂರ್ಯನನ್ನು ಧರಿಸಿಕೊಂಡಿದ್ದ ಒಬ್ಬ ಸ್ತ್ರೀ ಇದ್ದಳು. ಆಕೆ ಕಾಲು ಕೆಳಗೆ ಚಂದ್ರನಿದ್ದನು. ಆಕೆ ತಲೆಯ ಮೇಲೆ 12 ನಕ್ಷತ್ರಗಳುಳ್ಳ ಒಂದು ಕಿರೀಟವಿತ್ತು. ಆಕೆ ಗರ್ಭಿಣಿಯಾಗಿದ್ದು ಪ್ರಸವ ವೇದನೆಯಿಂದ ಸಂಕಟ ಪಡುತ್ತಾ ಕೂಗುತ್ತಿದ್ದಳು. ಪರಲೋಕದಲ್ಲಿ ಮತ್ತೊಂದು ಲಕ್ಷಣವು ಕಾಣಿಸಿತು. ಅದನೆಂದರೆ ಕೆಂಪಾದ ಮಹಾಸರ್ಪ ಘಟಸರ್ಪವಿತ್ತು. ಅದಕ್ಕೆ 7 ತಲೆಗಳು 10 ಕೊಂಬುಗಳು ಇದ್ದವು. ಅದರ ತಲೆಗಳ ಮೇಲೆ 7 ಮುಕುಟಗಳಿದ್ದವು. ಅದರ ಬಾಲವು ಆಕಾಶದಲ್ಲಿರುವ ನಕ್ಷತ್ರಗಳೊಳಗೆ 1/3 ಭಾಗವನ್ನು ಎಳೆದು ಭೂಮಿಗೆ ಹಾಕಿತು. ಹೆರುತ್ತಿದ್ದ ಆ ಸ್ತ್ರೀಯು ಹೆತ್ತ ಕೂಡಲೇ ಆ ಮಗುವನ್ನು ನುಂಗಿಬಿಡಬೇಕೆಂದು ಆ ಘಟಸರ್ಪವು ಅಲ್ಲೇ ಕಾದುಕೊಂಡಿತ್ತು. ಆಗ ಜನಾಂಗಗಳನ್ನು ಕಬ್ಬಿಣದ ಕೋಲಿನಿಂದ ಆಳಬೇಕಾದ ಒಂದು ಗಂಡು ಮಗುವನ್ನು ಹೆತ್ತಳು. ಆ ಕೂಸು ಪಕ್ಕನೆ ದೇವರ ಬಳಿಗೂ ಆತನ ಸಿಂಹಾಸನದ ಬಳಿಗೂ ಎತ್ತಲ್ಪಟ್ಟಿತು. ಆ ಸ್ತ್ರೀಯು ಅರಣ್ಯಕ್ಕೆ ಓಡಿ ಹೋದಳು. ಆಕೆಗೆ 1260 ದಿನಗಳವರೆಗೆ ಪೋಷಣೆ ಆಗುವಂತೆ ದೇವರು ಸಿದ್ಧ ಮಾಡಿದ್ದನು. ಇಲ್ಲೊಬ್ಬ ಸ್ತ್ರೀ, ಅದು ಇಸ್ರಾಯೇಲ್ ಜನಾಂಗ. ಅದರ 12 ಕಿರೀಟಗಳನ್ನು ನೋಡುವಾಗ ಅದು ಇಸ್ರಾಯೇಲ್ ಜನಾಂಗವನ್ನು ಸೂಚಿಸುತ್ತದೆ. ಇದು ಸಭೆಯನ್ನು ಸೂಚಿಸುವುದಿಲ್ಲ. ನಾವು ಮುಂದೆ ಆ ಸಭೆಯ ಬಗ್ಗೆ ಬೇರೆ ಪ್ರವಾದನೆಗಳು ಪ್ರಕಟಣೆ ಗ್ರಂಥದಲ್ಲಿ ಇರುವುದು ನಾವು ನೋಡ್ತೇವೆ. ಅಲ್ಲಿ ಜನಾಂಗಗಳನ್ನು ಕಬ್ಬಿಣದ ಕೋಲಿನಿಂದ ಆಳಬೇಕಾದಂಥ ಶಿಶುವನ್ನು ನುಂಗಬೇಕೆಂದು ಕಾದುಕೊಂಡಿತ್ತು. ಏನಾಯ್ತು ರೀ? ಆಗಲಿಲ್ಲ. ಅದು ಇಲ್ಲಿ ಸೈತಾನ ತಲೆ ಜಜ್ಜಲ್ಪಡುವುದಕ್ಕೆ ನಾವು ನೋಡ್ತೇವೆ. 7ನೇ ವಚನದಿಂದ, ಪರಲೋಕದಲ್ಲಿಯೂ ಯುದ್ಧ ನಡೆಯಿತು. ಮಿಕಾಯೇಲನು ಅವನ ದೂತರು ಘಟಸರ್ಪನ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟರು. ಘಟಸರ್ಪನು ಅವನ ದೂತರು ಯುದ್ಧ ಮಾಡಿ ಸೋತು ಹೋದರು. ಪರಲೋಕದೊಳಗೆ ಅವರಿಗೆ ಸ್ಥಾನವು ತಪ್ಪಿ ಹೋಯಿತು. ಭೂಲೋಕದವರನ್ನೆಲ್ಲ ಮರಳುಗೊಳಿಸುವ ಮಹಾಘಟಸರ್ಪನು, ಅಂದರೆ ಪಿಶಾಚನೆಂತಲೂ ಸೈತಾನಂತಲೂ ಹೆಸರುಳ್ಳ ಪುರಾತನ ಸರ್ಪವು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದನು. ಅವನ ದೂತರು ಅವನೊಂದಿಗೆ ದೊಬ್ಬಲ್ಪಟ್ಟರು. ಈ ಸೈತಾನನು ದೇವರಿಗೆ ಬಂಡೇಳುವಾಗ ನಾವು ನೋಡ್ತೇವೆ, ತನ್ನೊಂದಿಗೆ 1/3 ದೇವದೂತರು ಕೂಡ ಅವನೊಂದಿಗೆ ಬಂಡೇಳುವಂತೆ ಮಾಡಿ ಹೇಳ್ಕೊಂಡ. ಈಗ ಅದಕ್ಕೆ ತನ್ನ ಬಾಲದಿಂದ 1/3 ನಕ್ಷತ್ರಗಳನ್ನು ಭೂಮಿಗೆ ಕೆಡವಿತು ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ನಾವು ನೋಡ್ತೇವೆ, ಸೈತಾನನು ಬಿದ್ದಾಗ ಅವನೊಡನೆ ಅವನ ದೂತರು ಕೂಡ ಅವನೊಂದಿಗೆ ದೊಬ್ಬಲ್ಪಟ್ಟರು. ಇಲ್ಲಿ ಜಯ ನಮ್ಮದಾಗಿದ್ರಿ. ಅಲ್ಲಿ ಯೇಸು ಸ್ವಾಮಿ ಸೈತಾನ ತಲೆಯನ್ನು ಜಜ್ಜಿದ್ದಾನೆ. ಆತನು ಪರಲೋಕಕ್ಕೆ ಎತ್ತಲ್ಪಟ್ಟಿದ್ದಾನೆ. ಈಗ ಅವನ ಸ್ಥಾನ ತಪ್ಪಿ ಹೋಯ್ತು ಪರಲೋಕದೊಳಗೆ. ಏನು ಕೆಲಸ ರೀ ಒಂದು ಪರಲೋಕದೊಳಗೆ? ಪರಲೋಕದೊಳಗೇನ್ರಿ? ಅದರ 10ನೇ ವಚನ ನೋಡೋಣ. ಆಗ ಪರಲೋಕದಲ್ಲಿ ಮಹಾಶಬ್ದವನ್ನು ಕೇಳಿದನು. ಜಯವು ಶಕ್ತಿಯು ರಾಜ್ಯವು ನಮ್ಮ ದೇವರಿಗೆ ಉಂಟಾಯಿತು. ಆತನು ಅಭಿಷೇಕಿಸಿದ ಅಧಿಕಾರವು ಈಗ ಸ್ಥಾಪಿತವಾಗಿತ್ತು. ಹಗಲಿರುಳು ನಮ್ಮ ಸಹೋದರನ ಮೇಲೆ ದೇವರ ಮುಂದೆ ದೂರು ಹೇಳಿದ ದೂರುಗಾರನು ದೊಬ್ಬಲ್ಪಟ್ಟಿದ್ದಾನೆ. ಸೈತಾನನು ದೊಬ್ಬಲ್ಪಟ್ಟಿದ್ದಾನೆ. ಯಾರ ಮೇಲೆ ದೂರು ಹೇಳ್ತಾ ಇದ್ದಾರೆ? ನಮ್ಮ ಮೇಲೆ. ನಮ್ಮ ಮೇಲೆ ಹಗಲಿರುಳು ದೂರು ಹೇಳ್ತಾ ಇದ್ದಂತ್ರಿ. ಈಗ ಜಯ ಯಾರ್ದಾಯ್ತ್ರಿ? 11ನೇ ವಚನ. ಅವರು ಯಾರಿ? ಅವರು ಅಂದ್ರೆ ವಿಶ್ವಾಸಿಗಳು. ಪ್ರಾಣದ ಮೇಲಿನ ಪ್ರೀತಿಯನ್ನು ತೊರೆದು ಮರಣಕ್ಕೆ ಹಿಂತೆಗೆಯದೆ ಯಜ್ಞದ ಕುರಿಯಾದ ತನ್ನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವನನ್ನು ಜಯಿಸಿದರು. ಒಂದು ಕಡೆ ಯೇಸು ಸ್ವಾಮಿ ತಲೆ ಜಜ್ಜಿದ ಅಂತ ನೋಡ್ತಾ ಇದ್ದೇವೆ. ಇನ್ನೊಂದು ಕಡೆ ಮಿಕಾಯೇಲನು ಅವರನ್ನು ಕೆಳಗೆ ಹಾಕಿದ ಅಂತ ನೋಡ್ತೇವೆ. ಇಲ್ಲಿ ಬರುವಾಗ ನಾವು ಜಯ ಹೊಂದಿದ್ದೇವೆ. ಯಾರೀ? ನಾವು ಹೆಂಗೆ ಜಯ ಹೊಂದಿದ್ದೇವ್ರಿ?
ಯಜ್ಞದ ಕುರಿಯಾದ ಆತನ ರಕ್ತದ ಬಲದಿಂದಲೂ ನಮ್ಮ ಸಾಕ್ಷಿಯ ವಾಕ್ಯದ ಬಲದಿಂದಲೂ. ಬರೀ ವಾಕ್ಯ ಅಂತ ಐತೆ ಕನ್ನಡದಲ್ಲಿ, ಸಾಕ್ಷಿಯ ವಾಕ್ಯ. ಕರ್ತನ ಬಗ್ಗೆ ಅವರು ಸಾಕ್ಷಿ ಹೇಳಿದರು. ಕರ್ತನು ಏನು ಮಾಡಿದ್ದಾನೆ ಸಾಕ್ಷಿ ಹೇಳಿದರು. ಅವರು ಹೇಗೆ ಕರ್ತನಲ್ಲಿ ರಕ್ಷಣೆ ಹೊಂದಿದ್ದಾರೆ ಎಂಬುದು ಸಾಕ್ಷಿ ಹೇಳಿದರು. ಆ ಸಾಕ್ಷಿಯ ವಾಕ್ಯ ಸೈತಾನನ್ನು ಹೊಡೆದು ಬಿಡ್ತ್ರಿ. ಇಲ್ಲಿ ಕ್ರಿಸ್ತನ ಜಯದಲ್ಲಿ ನಾವು ಪಾಲುಗಾರರಾಗಿದ್ದೇವೆ. ನಾವು ಪಾಲುಗಾರರಾಗಿದ್ದೇವೆ. ಏ ಸ್ವಾಮಿ, ನಾನು ಜಯ ಹೊಂದಿ ಸಿಂಹಾಸನದಲ್ಲಿ ಕೂತುಕೊಂಡೆನು ಅಂತ ಹೇಳ್ತಾನೆ. ಜಯ ಹೊಂದುವವನನ್ನು ನನ್ನ ಕೂಡ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡ್ತೇನೆ. ಆ ಜಯದಲ್ಲಿ ನಾವು ಪಾಲುಗಾರರಾಗಿದ್ದೇವೆ. ಪ್ರಕಟಣೆ ಗ್ರಂಥದಲ್ಲಿ ನಾವು ನೋಡ್ತೇವೆ, ಅದರ 17ನೇ ಅಧ್ಯಾಯ 14ನೇ ವಚನ. 17ನೇ ಅಧ್ಯಾಯ 14ನೇ ವಚನ. ಅವರು ಯಜ್ಞದ ಕುರಿಯಾದ ಆತನ ಮೇಲೆ ಯುದ್ಧ ಮಾಡುವರು, ಆದರೆ ಆತನು ಕರ್ತನು ರಾಜಾದಿರಾಜನು ಆಗಿರುವುದರಿಂದ ಅವರನ್ನು ಜಯಿಸುವನು. ಮತ್ತು ದೇವರು ಕರೆದವರು, ದೇವರಾದುಕೊಂಡವರು, ನಂಬಿಗಸ್ತರು ಆಗಿರುವ ಆತನ ಕಡೆಯವರು ಆ ಜಯದಲ್ಲಿ ಪಾಲುಗಾರರಾಗುವರು. ನಾವು ಆತನ ಜಯದಲ್ಲಿ ಪಾಲುಗಾರರಾಗಿದ್ದೇವೆ. ಆತನ ಜಯದಲ್ಲಿ ಪಾಲಾಗಿದ್ದೇವೆ. ಯೇಸು ಸ್ವಾಮಿ ಎಲ್ಲಿ ಹೇಳಿದಾನ್ರಿ? ನೋಡಿರಿ, ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ, ಯಾವುದು ನಿಮಗೆ ಕೇಡು ಮಾಡುವುದೇ ಇಲ್ಲ. ನಂಬ್ತೀರಿ? ಆತನ ಮಾತು ನಂಬ್ತೀರಿ? ಯೇಸು ಸ್ವಾಮಿ ಮಾತು ನಂಬ್ತೀರಿ? ತುಳಿಯುವುದಕ್ಕೆ ಅಧಿಕಾರ ಕೊಟ್ಟಿದ್ದೇನೆ. ಯಾವ್ದ್ರಿ? ಲೂಕ 10 ಲೂಕ 10:19. 17ರಿಂದ ನಾವು ಓದ್ತೋದ್ರೆ ನಾವು ನೋಡ್ತಾ ಇದ್ದೇವೆ. ಅವರು ಸಂತೋಷ ಪಡ್ತಾ ಇದ್ರು. ದೇವಗಳು ಯೇಸು ಸ್ವಾಮಿ ಹೆಸರಿದ್ರೆ ಸಾಕು ಮಾತಾಡ್ತಾವ್ರಿ, ಬಿಟ್ಟು ಹೋಗ್ತಾವು. ಕೆಲವ್ರು ಹೇಳ್ತಾರೆ, ಅದು ಭಾಳ ದೊಡ್ಡದೈತ್ರಿ, ಲಘು ಹೋಗುದಿಲ್ಲ. ಸಮಸ್ತ ಬಲವನ್ನು ತುಳಿಯುವುದಕ್ಕೆ ಅಧಿಕಾರ ಕೊಟ್ಟಿದ್ದೇನೆ. ಒಬ್ರು ಹೇಳ್ತಾ ಇದ್ರು, ದೇವ್ರ ಸೇವಕರು ಅನ್ಸ್ಕೊಂಡವ್ರು, ದೆವ್ವ ಬಿಡ್ಸಕ್ ಹೋಗ್ಬೇಡ್ರಿ, ಆಮೇಲೆ ಅದು ಬಿಟ್ಟ ಮೇಲೆ ನಿಮ್ಗೆ ಬಂದು ಕಾಡ್ತೈತಿ. ಇಲ್ಲಿ ಯೇಸು ಸ್ವಾಮಿ ಹೇಳಿದಂಥ ಮಾತೇನ್ರಿ? ನಮಗೆ ಭದ್ರತೆಯನ್ನು ಕೊಟ್ಟ ಮೇಲೆ ಹೇಳ್ತಾನೆ, ನೋಡ್ರಿ, ಹಾವುಗಳನ್ನು, ಚೇಳುಗಳನ್ನು ತುಳಿದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ, ಯಾವುದು ನಿನಗೆ ಕೇಡು ಮಾಡುವುದೇ ಇಲ್ಲ. ಗ್ಯಾರಂಟಿ ಕೊಡ್ತಾನೆ, ಕೇಡು ಮಾಡುವುದಿಲ್ಲ. ನಮಗೆ ಭದ್ರತೆಯನ್ನು ಕೊಡುವಂಥ ದೇವರು. ನಮಗೆ ನಮ್ಮ ಸುತ್ತಲೂ ಬೆಂಕಿಯ ಕೋಟೆ, ಫೈರ್ ವಾಲ್ ಅಂತ ಹೇಳ್ತೇವಲ್ಲ, ಕಂಪ್ಯೂಟರ್ನಾಗ ಫೈರ್ ವಾಲ್ ಅಂತ ಹೇಳ್ತಾರೆ ರೀ. ಎಲ್ಲಿಂದ ಬಂತ್ರಿ ಇದು ವಾಕ್ಯ? ದೇವ್ರ ವಾಕ್ಯದಾಗ ಐತ್ರಿ ಅದು ಫೈರ್ ವಾಲ್. ಅವನು ಕಾಯುವಂಥ ದೇವರು ನಮಗೆ ಅಧಿಕಾರ ಕೊಟ್ಟಿದ್ದಾನೆ. ಯಾರು ಆತನ ಜಯದಲ್ಲಿ ಪಾಲರಾಗಿದ್ದೀರಿ? ನಾವು. ಆದ ಕಾರಣ ಯೇಸು ಸ್ವಾಮಿ ಜಯ ಹೊಂದಿ ಸಿಂಹಾಸನದಲ್ಲಿ ಕೂತುಕೊಂಡ. ಆತನು ನಮಗೆ ತಲೆಯಾಗಿದ್ದಾನೆ, ನಾವು ಆತನ ದೇಹವಾಗಿದ್ದೇವೆ. ನಮ್ಮ ಕಾಲ ಕೆಳಗೆ, ಯೇಸುವಿನ ದೇಹದ ಕಾಲ ಕೆಳಗೆ ಸೈತಾನನು ಹಾಕಲ್ಪಟ್ಟಿದ್ದಾನೆ. ತುಡಿದನು. ಅವನ ಹಿಮ್ಮಡಿಯನ್ನು ಕಚ್ಚುವಿ. ಮ್ಯಾಲ ಬರಕ್ಕೆ ಬರೋದಿಲ್ರಿ, ತಲೆ ಮಠ, ತಲೆ ನುಂಗಕ್ಕೆ ಬರೋದಿಲ್ಲ. ಎಲ್ಲಿರ್ಬೇಕ್ರಿ? ಕಾಲ ಕೆಳಗೆ ಇರಬೇಕು. ಅನ್ ಕಚ್ಚಿದ್ದು ವಿಷ ನಮಗೆ ಇರೋದಿಲ್ಲ. ಯಾವುದೇ ರೀತಿ ನಿಮಗೆ ಕೇಡು ಮಾಡುವುದೇ ಇಲ್ಲ. ಆ ಅಧಿಕಾರ ನಮಗೆ ಇಟ್ಟಿದ್ದಾನೆ ಕರ್ತನ. ಅಲ್ಲಿ ಆತನ ಜಯದಲ್ಲಿ ಪಾಲುಗಾರಾಗಿದ್ದೇವೆ. ಅಲ್ಲಿ ಕೊಲೊಸೆ 2:14-15 ನಾವು ನೋಡುವಾಗ ನಾವು ನೋಡ್ತೇವೆ, ಅಲ್ಲಿ ಯೇಸು ಸ್ವಾಮಿ ಆ ರಾಜ್ಯತ್ವಗಳನ್ನು, ಅಲ್ಲಿ ದೊರೆತನಗಳನ್ನು ನಿರಾಯುಧರನ್ನಾಗಿ ಮಾಡಿ ಮೆರೆಸುತ್ತಾ ತೋರಿಸಿದನು. ನಾ ಜಯಿಸಿದ್ದೇನೆ ನೋಡ್ರಿ. ಶಿಲ್ಬೆ ಮೇಲೆ ಆತನ ಮರಣಾಸ್ತ್ರ ನೋಡ್ತೇವೆ, ಬಲಹೀನನಾಗಿ ಸತ್ತನೆಂಬುದಾಗಿ. ಮೊನ್ನೆ ಕ್ರಿಸ್ತ ವಿರೋಧಿಗಳು ಅಲ್ಲಿ ನವನಗರದಲ್ಲಿ ದಾಂಧಲೆ ಮಾಡಿದಾಗ ಹೇಳ್ತದ್ರಿ, ಅವರ ದೇವರು ಬಲಹೀನನಾಗಿ ಕೊಲ್ಲಲ್ಪಟ್ಟ ಅಂತಂತ ಹೇಳಿ ಅವರು ಬಲಹೀನ ಅಂತ ಹೇಳ್ತಾ ಇದ್ದಾರೆ. ಸೈತಾನನಿಗೆ ಗೊತ್ತು
ಯಾರನ್ನಂತಲೇ ಜಜ್ಜಿದ್ರು ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಜಯಿಸಿದ ಎಂಬುದಾಗಿ ನಾವು ಇಬ್ರಿಯ 2:14 ನೋಡಿದೆವು. ತನ್ನ ಮರಣದಿಂದಲೇ ಅವನು ಅಂಥವನಂತ ಗೊತ್ತಿದ್ರೆ ನಾವು ಶಿಲ್ಬಿಗೆ ಹಾಕಿಸ್ತಾ ಇರಲಿಲ್ಲ. 1 ಕೊರಿಂಥ ಹೇಳ್ತದ್ರಿ, 1 ಕೊರಿಂಥ ಸೈತಾನಿಗೆ ಅವನ ತಾನೇ ಜಸ್ತಾನಂತ ಗೊತ್ತಾಗಿದ್ರೆ ಅವನು ಶಿಲ್ಬಿಗೆ ಹಾಕಿಸ್ತಾ ಇರಲಿಲ್ಲ ಅಂತ್ರಿ. 1 ಕೊರಿಂಥ 2ನೇ ಅಧ್ಯಾಯ ಅಂತ ನೆನೆಸ್ತೇನೆ. 2ನೇ ಅಧ್ಯಾಯ 8-9ನೇ ವಚನ. ಇದನ್ನು ಇಹಲೋಕಾಧಿಕಾರಿಗಳಲ್ಲಿ ಯಾರೂ ಅರಿಯಲಿಲ್ಲ. ಅರಿತಿದ್ದರೆ ಅವರು ಮಹಿಮೆಯುಳ್ಳ ಕರ್ತನನ್ನು ಶಿಲುಬೆಗೆ ಹಾಕಿಸುತ್ತಿರಲಿಲ್ಲ. ಗೊತ್ತಾಗಿದ್ರೆ ಅವನು ಜಜ್ಜುವುದು ನಮ್ಮನ್ನೇ ಜಜ್ತೈತೆ ಅಂತ ಗೊತ್ತಾಗಿದ್ರೆ, ಅವನನ್ನು ಜಜ್ಜುವುದು ನಮ್ಮನ್ನೇ ಜಜ್ಜಿ ಬಿಡ್ತದೆ ಅಂತ ಅವು ಗೊತ್ತಾಗಿದ್ದರೆ ನಾವು ಶಿಲುಬೆಗೆ ಹಾಕಿಸ್ತಾ ಇರಲಿಲ್ಲ ಅಂತ ಅನ್ಕೊಡ್ತಾರೆ. ಯೇಸುವಿನ ಮರಣ ನೋಡ್ತೇವೆ ಇಬ್ರಿಯ 2:14 ತನ್ನ ಮರಣದಿಂದಲೇ ಮರಣಾಧಿಕಾರಿಯಾದ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೆ ನಾವು ನೋಡ್ತೇವೆ. ಆತನು ಸ್ತ್ರೀ ಸಂತಾನವಾಗಿ ಹುಟ್ಟಿ ಬಂದನು ಎಂಬುದಾಗಿ ನಾವು ನೋಡ್ತೇವೆ. ಅದ ಕಾರಣ ದೇವರು ಕೊಡುವಂಥ ವಾಗ್ದಾನ ರೋಮಾಪುರದವ್ರಿಗೆ ಬರೆದ ಪತ್ರಿಕೆ ಅದರ 16ನೇ ಅಧ್ಯಾಯ 20ನೇ ವಚನ. ರೋಮ 16:20 ಏನ್ ಹೇಳ್ತದ್ರಿ? ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ಸೈತಾನನನ್ನು ನಿಮ್ಮ ಕಾಲು ಕೆಳಗೆ ಹಾಕಿ ತುಳಿಸಿ ಬಿಡುವನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃತಿಯು ನಿಮ್ಮೊಂದಿಗಿರಲಿ. ಸೈತಾನನನ್ನು ನಿಮ್ಮ ಕಾಲ ಕೆಳಗೆ ಹಾಕಿಸಿ ತುಳಿಸಿಬಿಡ್ತಾನಂತ್ರಿ. ಆದ ಕಾರಣ ಸಂತೋಷ ಪಡೋಣ. ಆದಿಕಾಂಡದಲ್ಲಿ ಆ ಬಂದಂಥ ಯೇಸು, ಸ್ತ್ರೀ ಸಂತಾನವಾಗಿ ಬಂದಂಥ ಯೇಸು ನಮಗಾಗಿ ಪ್ರಾಣ ಕೊಟ್ಟ. ಸ್ತ್ರೀ ಸಂತಾನ ಅಂತ ವಿಜ್ಞಾನಿಗಳು ಪ್ರೂವ್ ಮಾಡಿದ್ದಾರೆ. ಅದು ಮಗು ಫಾರ್ಮ್ ಆಗುವಾಗ ಆ ಪುರುಷನ ಕ್ರೋಮೋಸೋಮ್ಗಳು ಸ್ತ್ರೀಯ ಕ್ರೋಮೋಸೋಮ್ಗಳು ಕೂಡ್ಬಿಡ್ತಾರೆ. ಅಲ್ಲಿ 24 ಅದು ಒಂದು 24 ಒಂದು 25 ಗೊತ್ತಿಲ್ಲ, 68 ಆಗ್ಬೇಕ್ರಿ. ಅದು ಅವು ಜಾಯ್ನ್ ಆದಾಗ ಅಲ್ಲಿ ಮಗು ಫಾರ್ಮ್ ಆಗ್ತೈತ್ರಿ. ಅಂದರೆ ಅಲ್ಲಿ ಕ್ರೋಮೋಸೋಮ್ಗಳು ಅಲ್ಲಿ 24 56 58 ಬರ್ತೈತ್ರಿ. ಅಲ್ಲಿ ಆಗುವಾಗ ಅಲ್ಲಿ ಮಗು ಫಾರ್ಮ್ ಆಗ್ತದೆ. ಅದು ಗಂಡಾಗಲಿ ಹೆಣ್ಣಾಗಲಿ ಅದಕ್ಕೆ 2 ಕ್ರೋಮೋಸೋಮ್ಗಳು ಕೂಡ್ತವೆ, ಪುರುಷಂದು ಸ್ತ್ರೀದು ಕೂಡ್ತವೆ. ಇಲ್ಲಿ ಯೇಸು ಸ್ವಾಮಿ ಶಿಲ್ಬೆಗೆ ಹಾಕಿದಂಥ ಸ್ಥಳದಿಂದ ಕೆಳಗಡೆ ಗುಹೆಯೊಳಗೆ ನಾವು ನೋಡ್ತೇವೆ ಮೋಶೆ ಮಾಡಿಟ್ಟಿದ್ದಂಥ ಕೃಪಾಸನ ಮಂಜೂಷ ಪೆಟ್ಟಿಗೆ ಸಿಕ್ತ್ರಿ. ಅಲ್ಲಿ ನೋಡುವಾಗ ಅಲ್ಲಿ ಒಂದು ಕ್ರ್ಯಾಕ್ ಇತ್ತು ಮೇಲ್ಗಡೆ. ಶಿಲ್ಬೆಗೆ ಯೇಸು ಸ್ವಾಮಿ ಶಿಲ್ಬೆಗೆ ಹಾಕಿದಂಥ ಆ ಒಂದು ಭಾಗದಿಂದ ಒಂದು ಕ್ರ್ಯಾಕ್ಲಿಂದ ರಕ್ತ ಹರಿದಂಥ ಒಂದು ಗುರುತು ಇತ್ತು. ಆ ರಕ್ತ ಆ ಒಂದು ಕೃಪಾಸನದ ಮೇಲೆ ಬಿದ್ದಿತ್ತು. ಅಲ್ಲಿ ಅದನ್ನು ಸಂಶೋಧನೆ ಮಾಡಿದಂಥ ವ್ಯಕ್ತಿ ಆ ರಕ್ತವನ್ನು ತಕ್ಕೊಂಡು ಹೋಗಿ ಲ್ಯಾಬ್ನಲ್ಲಿ ಕೊಟ್ಟು, ಇದು ಯಾರ ರಕ್ತ ಹುಡ್ರಿ? ರಕ್ತ ಒಣಗಿರಲಿಲ್ಲ. ಆ ರಕ್ತ ಒಣಗಿರಲಿಲ್ಲ, ಅದು ಹಸಿಯಾಗಿಯೇ ಇತ್ತು. ಈಗಿನ ದಿವಸಗಳಿಂದ ಹೇಳ್ತಾ ಇದ್ದಾನೆ, ಒಂದು 20 ವರ್ಷಗಳಿಂದ ಹಿಂದಿಂದ ಹೇಳ್ತಾ ಇದ್ದಾನೆ. ಆ ರಕ್ತ ಹಸಿಯಾಗೇ ಇತ್ತು. ಅದನ್ನು ಅವ್ರ ಲ್ಯಾಬ್ಗೆ ಹೋದಾಗ ಇದು ಯಾವ ರಕ್ತ? ಅದು ಮನುಷ್ಯನ ರಕ್ತ ನಿಜ. ಇದರಲ್ಲಿ ಕ್ರೋಮೋಸೋಮ್ಗಳು 24 ಮಾತ್ರವೇ, ಅರ್ಧ ಮಾತ್ರ ಇದೆ. ಅದು ಕ್ರೋಮೋಸೋಮ್ಗಳು ಸ್ತ್ರೀಯ ಕ್ರೋಮೋಸೋಮ್ಗಳು ಎಂಬುದಾಗಿ ಅವರು ಹೇಳಿದರು. ಪುರುಷನ ಕ್ರೋಮೋಸೋಮ್ಗಳಲ್ಲ, ಸ್ತ್ರೀಯ ಕ್ರೋಮೋಸೋಮ್ಗಳು. ವಿಜ್ಞಾನದ ಮುಖಾಂತರವಾಗಿ ಕೂಡ ಆತನು ಸ್ತ್ರೀ ಸಂತಾನ ಎಂಬುದಾಗಿ ಕರೆಯಲ್ಪಟ್ಟಿದ್ದಾನೆ. ದೇವರ ವಾಕ್ಯ ಎಷ್ಟು ಸತ್ಯ ನೋಡ್ರಿ. ಇದೊಂದು ಪುರಾಣ ಪುಣ್ಯಕಥೆ ಅಲ್ಲ, ಇದು ಚಾರಿತ್ರಿಕವಾಗಿ ಸಿದ್ಧವಾದಂಥ ಅಪೂರ್ವವಾದಂಥ ಸಂಗತಿ. ಪುರಾಣ ಪುಣ್ಯಕಥೆಗಂತೆ ನಾವು ಮೈಥಾಲಜಿ ಅಂತ ಕರಿತೇವಲ್ಲ, ಮೈಥಾಲಜಿ ಎಲ್ಲಿಂದ ಬಂದದ್ರಿ? ಮೈಥಾಲಜಿ ಎಂಬಂಥ ಶಬ್ದ ಮಿತ್. ಮಿತ್ ಅಂದ್ರೆ ಸುಳ್ಳು, ಸುಳ್ಳು ಕತೆ ಮೈಥಾಲಜಿ. ಇಂಥ ಮೈಥಾಲಜಿಗಳು ಎಲ್ಲ ದೇಶಗಳಲ್ಲಿವೆ, ಅವರ ಪುರಾಣಗಳಲ್ಲಿವೆ. ದೇವತೆಗಳಂತ ಕರೆಯಲ್ಪಡ್ತಾರೆ. ಅನೇಕ ಕಥೆಗಳು ಹೇಳಲ್ಪಡ್ತವೆ, ಅಲ್ಲಿ ಅನೇಕ ಸುಳ್ಳುಗಳು ಅಲ್ಲಿ ಹೇಳಲ್ಪಡ್ತವೆ. ಆದ ಕಾರಣ ಇದು ಮೈಥಾಲಜಿ ಅಲ್ಲ,
ಇದು ಮೈಥಾಲಜಿ ಅಲ್ಲ, ಇದು ಥಿಯಾಲಜಿ. ಥಿಯಾಲಜಿ ಅಂದರೆ ದೇವರ ಬಗ್ಗೆ ಕಲಿಯುವಂಥ ಶಾಸ್ತ್ರ. ಇಲ್ಲಿ ಅದನ್ನು ನೋಡುವಾಗ ದೇವರು ಪ್ರತಿಯೊಂದನ್ನು ಪ್ರೂವ್ ಮಾಡ್ತಾನೆ. ಒಬ್ಬ ವ್ಯಕ್ತಿ ಆತನು ಯೇಸು ಸ್ವಾಮಿ ಇರಲೇ ಇಲ್ಲ ಅಂತ ಪ್ರೂವ್ ಮಾಡ್ಲಿಕ್ಕೆ ಹೋಗಿ ಯೇಸು ಸ್ವಾಮಿ ಇದ್ದ ಅಂತ ಪ್ರೂವ್ ಮಾಡಿದ. ಹೀಗಾಗಿ ಬೆನ್ಹರ್ ಕತೆ ಸಿಕ್ತ್ರಿ, ರೋಬ್ ಅಂತ ಫಿಲ್ಮ್ ನೋಡಿರ್ಬೋದು, ಅದು ಕತೆ ಸಿಕ್ತು. ಇನ್ನೂ ಅನೇಕ ಚರಿತ್ರೆ ಭಾಗಗಳು ಯೇಸು ಇದ್ದನು, ಆತನು ಯಾವ ರೀತಿ ಇದ್ದನು, ಹೇಗೆ ಇದ್ದನೆಂಬುದಾಗಿ ಚರಿತ್ರೆಗಾರರು ಕೂಡ ಬರೆದಿದ್ದಾರೆ. ಆ ಚರಿತ್ರೆಗಳು ಕೂಡ ಸಿಕ್ಕಿವೆ. ಆದ ಕಾರಣ ಸ್ತ್ರೀ ಸಂತಾನವಾದಂಥ ಯೇಸುವನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳೋಣ. ಆತನು ಜಯಿಸಿದಂತೆ ನಾವು ಕೂಡ ಜಯಿಸೋಣ. ಇಲ್ಲ ನೋಡ್ತೇವೆ, ಅವರು ತಮ್ಮ ಪ್ರಾಣದ ಮೇಲಿನ ಪ್ರೀತಿಯನ್ನು ತೊರೆದು ಯೇಸುವಿನ ರಕ್ತದಿಂದಲೂ, ಅಂದರೆ ಯಜ್ಞದ ಕುರಿಯಾದ ತನ್ನ ರಕ್ತದ ಬಲದಿಂದಲೂ ತಮ್ಮ ಸಾಕ್ಷ್ಯ ಬಲದಿಂದಲೂ ಸೈತಾನನನ್ನು ಜಯಿಸಿದರು. ಆಮೆನ್. ಈಗ ಆತನ ಜಯದಲ್ಲಿ ನಾವು ನೀವು ಪಾಲುಗಾರಾಗಿದ್ದೇವೆ. ಆತನೊಡನೆ ಸಿಂಹಾಸನದಲ್ಲಿ ಅಧಿಕಾರ ಸ್ಥಾನದಲ್ಲಿ ಕೂತ್ಕೊಂಡಿದ್ದೇವೆ. ನಮ್ಮ ಕಾಲ ಕೆಳಗೆ ಸೈತಾನನು ಇದ್ದಾನೆ. ಅದಕ್ಕೆ ನಾವು ಸಂತೋಷ ಪಡೋಣ. ದೇವರು ಕೊಟ್ಟಂಥ ಈ ಒಂದು ಜಯದಲ್ಲಿ ನಾವು ಉಲ್ಲಾಸ ಪಡೋಣ. ದೇವರು ಕೊಟ್ಟಂಥ ಅಧಿಕಾರದೊಳಗೆ ನಾವು ಸಂತೋಷ ಪಡೋಣ. ಅಧಿಕಾರ ಉಪಯೋಗ ಮಾಡಿರಿ ಎಂದಾದರೂ ಸೈತಾನಿಗೆ ಹೇಳಿರಿ ಯೇಸು ಸ್ವಾಮಿ ಹೆಸರಿನಲ್ಲಿ ನೀನು ಬಂಧಿಸ್ತೇನೆ ಅಂತ. ಈಗ ಹೊಸ ಡಾಕ್ಟ್ರಿನ್ ಒಂದು ಬಂದಿದ್ರಿ ಕೆಲವೊಂದು ವರ್ಷಗಳಿಂದ, ಬಹುಶಃ 5 ವರ್ಷಗಳ ಹಿಂದೆ ಈ ಕಡೆ ಬರ್ತಾ ಇರ್ಬೋದ್ರಿ. ಏನಂದ್ರೆ ನಮಗೆ ಬಂಧಿಸುವಂತ ಅಧಿಕಾರ ಇಲ್ಲ. ಯೇಸು ಸ್ವಾಮಿ ಏನು ಹೇಳಿದಾನೆ? ದೆವ್ವಗಳನ್ನು ಬಿಡಿಸ್ರಿ ಅಂತ. ದೆವ್ವಗಳನ್ನು ಬಂಧಿಸ್ರಿ ಅಂತ ಹೇಳಿಲ್ಲ, ದೆವ್ವಗಳನ್ನು ಬಿಡಿಸಿ ಅಂತ ಹೇಳುವಾಗಲೇ ಅದಕ್ಕಿಂತ ಮೊದಲೇ ಹೇಳ್ತಾನೆ, ಒಬ್ಬನು ಬಲಿಷ್ಠನನ್ನು ಕಟ್ಟಿ ಹಾಕದೆ ಅವನ ಮನೆಯನ್ನು ಹೇಗೆ ಸುಲ್ಕೊಂಡಾನು ಅಂತ. ಬಲಿಷ್ಠನಾದ ಸೈತಾನ ಕಟ್ಟಿ ಹಾಕ್ಬೇಕಲ್ಲ ನಾವು. ಮತ್ತು ಯೇಸು ಸ್ವಾಮಿ ಹೇಳ್ತಾನೆ, ನೀವೇನು ಕಟ್ಟಿ ಹಾಕ್ತಿರೋದು ಪರಲೋಕದಲ್ಲಿ ಕಟ್ಟಿ ಹಾಕಲ್ಪಡೋದು, ನೀವೇನು ಬಿಚ್ಚುತ್ತೀರೋ ಅದು ಪರಲೋಕದಲ್ಲಿ ಕೂಡ ಬಿಚ್ಚಲ್ಪಡುವುದು. ಇಲ್ಲಿ ಭೂಲೋಕದಲ್ಲಿದ್ದು ನಾವೇನೇನು ಕಟ್ಟಿ ಹಾಕ್ತೇವೆ ಅದು ಕಟ್ಟಲ್ಪಡ್ತದ್ರಿ. ಅದಕ್ಕೆ ಈ ಹೊಸ ಡಾಕ್ಟ್ರನ್ಗಳಿಗೆ ತಲೆ ಕೆಡಿಸ್ಕೊಳ್ಬೇಡ್ರಿ. ನಿಮ್ಮ ಅಧಿಕಾರ ಉಪಯೋಗ ಮಾಡ್ರಿ, ನಿಮ್ಮ ಅಧಿಕಾರ ಉಪಯೋಗ ಮಾಡ್ರಿ. ಅದ ಕಾರಣ ಕರ್ತನು ಹೇಳಿರುವಾಗ ಕಟ್ಟಿ ಹಾಕೋದು, ಬಿಚ್ಚುವುದನ್ನು ಯಾರು ಬಿಸ್ತೀರಿ? ಕೆಲವರು ಪ್ರಾರ್ಥನೆ ಮಾಡುವಾಗ ಹಿಂಗೆ ಪ್ರಾರ್ಥನೆ ಮಾಡ್ತಾರೆ, ಯೇಸು ನಾಮದಲ್ಲಿ ಸೈತಾನನ್ನು ಕಟ್ಟಿ ಹಾಕಿ ಬಿಚ್ಚಿ ಬಿಡ್ತೇನೆ ಅಂತ. ಕೇಳಿರಂತ ಪ್ರಾರ್ಥನೆ ಕೇಳಿರಿ? ನಾ ಕೇಳೇನ್ರಿ. ಯಾರನ್ನು ಬಿಚ್ಚಬೇಕ್ರಿ? ನಾವು ಯಾರನ್ನು ಬಿಚ್ಚಬೇಕು? ಯಾರು ಬಂಧನದಲ್ಲಿದ್ದಾರೆ ಅವ್ರನ್ನ ಬಿಚ್ಚಬೇಕು. ಬಹುಶಃ ಲೂಕನ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ. ಲೂಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ 16ನೇ ವಚನ. ಲೂಕ 13:16. ಹಾಗಾದರೆ 18 ವರ್ಷಗಳ ತನಕ ಸೈತಾನನು ಕಟ್ಟಿ ಹಾಕಿದ್ದವಳು ಅಬ್ರಾಮನ ವಂಶದವಳು ಆಗಿರುವ ಈಕೆಯನ್ನು ಸಬ್ಬತ್ ದಿನದಲ್ಲಿ ಈ ಕಟ್ಟಿನೊಳಗಿಂದ ಬಿಡಿಸಬಾರದೋ ಎಂದು ಉತ್ತರ ಕೊಟ್ಟನು. ಹೆಂಗೆ ಬಂಧಿಸಲ್ಪಟ್ಟಿದ್ಲರಿ ಅವಳು? ಸೈತಾನಿಂದ 18 ವರ್ಷ. ಆಕೆ ಬೆನ್ನು ಬಾಗಿ ಹೋಗಿ ಆಕೆ ತಲೆ ಎತ್ತಲಿಕ್ಕೆ ಆಗ್ತಾ ಇಲ್ಲ ಸ್ತ್ರೀ. ಯೇಸು ಸ್ವಾಮಿ ಕೈ ಇಟ್ಟು ಕೂಡಲೇ ಬಿಡುಗಡೆ ಆಯಿತು. ಯೇಸು ಸ್ವಾಮಿ ಹೇಳ್ತಾನೆ 12ನೇ ವಚನದಲ್ಲಿ, ಯೇಸು ಆಕೆ ನೋಡಿ ಹತ್ತಿರಕ್ಕೆ ಕರೆದು, ಅಮ್ಮ ನಿನಗೆ ರೋಗ ಬಿಡುಗಡೆ ಆಯಿತು. ಗುಣವಾಯ್ತು ಅಂತ ಹೇಳ್ತಾ ಇದ್ದಾನ್ರಿ? ಇಲ್ಲ, ಬಿಡುಗಡೆ ಆಯಿತು. ಇಲ್ಲಿ ನಾವು ಕಟ್ಟಿ ಹಾಕೋದು ಯಾರನ್ರಿ? ಸೈತಾನನ್ನು, ದುರಾತ್ಮಗಳನ್ನು. ಬಿಚ್ಚುವುದು ಯಾರನ್ನ? ಜನರನ್ನು ಬಿಚ್ಚಬೇಕು. ಸೈತಾನನ ಸರಪಣಿಗಳನ್ನು ನಾವು ಮುರಿಯಬೇಕು. ಅದಕ್ಕಾಗಿ ಕರ್ತನ ಕರೆದಿದ್ದಾನೆ. ಯಾಕಂದ್ರೆ ಯೇಸು ಹೇಳಿದಂತೆ ನಾವು ಯೆಶಾಯನ ಪ್ರವಾದನೆ ಅದರ 61ನೇ ಅಧ್ಯಾಯದಲ್ಲಿ ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲೆ ಅದೇ, ಆತ ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರೋದಕ್ಕೆ ಅಭಿಷೇಕಿಸಿದನು, ಮನ ಮುರಿದನ್ನು ಕಟ್ಟಿ ವಾಸಿ ಮಾಡುವುದಕ್ಕೂ, ಸೆರೆಯವರಿಗೆ ಬಿಡುಗಡೆ ಆಗೋದಕ್ಕೆ, ಸೆರೆಯಲ್ಲಿದ್ದಾರೆ ಅವ್ರನ್ನ ಬಿಡುಗಡೆ ಮಾಡೋದಕ್ಕಾಗಿ, ಅಂದ್ರೆ ಸೈತಾನನ ಸರಿ, ಬಂದಿಗಳಿಗೆ ಕದ ತೆರೆಯುವುದಕ್ಕೂ. ನಾವು ನೋಡ್ತೇವೆ ಬಂಧನದಲ್ಲಿದ್ದಾರೆ, ಅವರಿಗೆ ಕದ ನಾವು ತೆರೆಯುವುದಕ್ಕೂ.
ಅದಕ್ಕೆ ದೇವರು ನಮ್ಮನ್ನು ಅಭಿಷೇಕಿಸಿದ್ದಾನೆ, ಅದಕ್ಕಾಗಿ ನಮ್ಮನ್ನು ಕಳಿಸಿದ್ದಾನೆ. ಯೇಸು ಮೇಲಿದ್ದಂಥ ಅದೇ ಅಭಿಷೇಕ ನಮ್ಮ ಮೇಲೆ ಹರಿದು ಬರ್ತಾ ಇದೆ. ನಾವು ನೋಡ್ತೇವೆ, ಆರೋನನ ತಲೆ ಮೇಲೆ ಹಾಕಲ್ಪಟ್ಟು 133ನೇ ಕೀರ್ತನೆಯಲ್ಲಿ ಆರೋನನ ತಲೆ ಮೇಲೆ ಹಾಕಲ್ಪಟ್ಟಂಥ ಆ ಒಂದು ಅಭಿಷೇಕ ತೈಲ ಅದು ಹರಿದು ಗಡ್ಡದ ಮೇಲೆಯೂ ಕಳಪಟ್ಟಿಗಳ ಮೇಲೆಯೂ ಅವನ ದೇಹದ ಮೇಲೆಯೂ ಇಳಿದು ಬರ್ತಾ ಇದೆ. ಯೇಸುವಿನಲ್ಲಿರುವಂಥ ಅಭಿಷೇಕ ನಿಮ್ಮ ಮೇಲೆಯೂ ನಿಮ್ಮ ಕುಟುಂಬದ ಮೇಲೆಯೂ ನಿಮ್ಮೆಲ್ಲ ಸಂಗತಿಗಳ ಮೇಲೆಯೂ ಇಳಿದು ಬರ್ತಾ ಇದೆ. ಆದ ಕಾರಣ ಕರ್ತನು ಕೊಟ್ಟಿರುವಂಥ ಅಧಿಕಾರ ನಾವು ಉಪಯೋಗಿಸ್ಕೊಳ್ಳೋಣ. ಸ್ತ್ರೀ ಸಂತಾನವಾಗಿ ಕನ್ಯೆ ಮರಿಯಳಿಂದ ಹುಟ್ಟಿ ಬಂದಂಥ ಯೇಸು ನಮಗೆ ಸೈತಾನನ ತಲೆಯನ್ನು ಜಜ್ಜುವುದಕ್ಕೆ ಮಾತ್ರ ಅಲ್ಲ, ಆಗಲೇ ಜಜ್ಜಿದ್ದಾನೆ, ಆತನ ಸಂಗತಿಗಳನ್ನು ಪೂರ್ಣವಾಗಿ ಜಜ್ಜುವುದಕ್ಕೆ ನಮಗೆ ಅಧಿಕಾರ ಕೊಟ್ಟಿದ್ದಾನೆ. ನಾವು ಆತನ ಜಯದಲ್ಲಿ ಪಾಲುಗಾರರಾಗಿದ್ದೇವೆ. ಆತನ ಜಯದಲ್ಲಿ ನಾವು ಪಾಲುಗಾರರಾಗಿದ್ದೇವೆ. ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ. ಇನ್ನೂ ಅನೇಕ ಸಂಗತಿಗಳು ನಾನು ಮಾತಾಡಬಹುದಿತ್ತು, ಆದರೆ ಸಮಯ ಇಲ್ಲ. ನಾವು ಇಲ್ಲಿಗೆ ನಾವು ಮುಕ್ತಾಯಗೊಳಿಸಿಕೊಳ್ಳೋಣ. ಹಲ್ಲೆಲೂಯಾ. ಸ್ವಾಮಿ, ಯಜ್ಞದ ಕುರಿಯಾದಾತನೇ, ನಮಗಾಗಿ ಕೊಯ್ಯಲ್ಪಟ್ಟ ಕುರಿಯಾದಾತನೇ, ಸ್ವಾಮಿ, ಶಿಲುಬೆ ಮೇಲೆ ನಿನ್ನ ಮರಣದಿಂದಲೇ ಮರಣಾಧಿಕಾರಿಯಾದ ಸೈತಾನನ್ನು ಜಯಿಸಿ ಕರ್ತನೆ ರಾಜತ್ವಗಳನ್ನು, ಕರ್ತನೆ ಸ್ವಾಮಿ, ಕರ್ತನೆ ಸ್ವಾಮಿ ಪ್ರಭುತ್ವಗಳನ್ನು ಕರ್ತನೆ ಜಯೋತ್ಸವ ಮಾಡಿ ಮೆರೆಸುತ್ತಾ ತೋರಿಸಿದ ಯೇಸು, ನಿನ್ನ ಜಯದಲ್ಲಿ ನಮಗೂ ಪಾಲು ಕೊಟ್ಟಿದ್ದೆ. ನೋಡ್ರಿ, ಹಾವುಗಳನ್ನು ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ಅಧಿಕಾರ ಕೊಟ್ಟಿದ್ದೇನೆ. ಚೇಳುಗಳನ್ನು ಸೈತಾನನ ಯಾವುದೇ ಸಂಗತಿಗಳನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೆ ಅಂತ ಹೇಳಿದಂಥ ಸ್ವಾಮಿ ಕರ್ತನೆ, ನೀ ಕೊಟ್ಟಿರಂಥ ಈ ಅಧಿಕಾರಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸ್ತೇವೆ. ನಮ್ಮ ಹೆಸರುಗಳು ಜೀವಬಾಧರ ಪಟ್ಟಿಯಲ್ಲಿ ಬರೆದಿವೆ, ನಿಜ ಕರ್ತನೆ ಸ್ವಾಮಿ. ಈ ಒಂದು ಜಯದಲ್ಲಿಯೂ ಕೂಡ ನಾವು ಸಂತೋಷಿಸ್ತೇವೆ. ನೀ ಕೊಟ್ಟಿರುವಂಥ ಜಯದಲ್ಲಿ ನಾವು ಸಂತೋಷಿಸ್ತೇವೆ. ಆದಿ ಘಟ ಸರ್ಪನನ್ನು ತುಳಿದು ಬಿಟ್ಟ ಯೇಸು ಕರ್ತನೆ ಸ್ವಾಮಿ, ಪೂರ್ಣವಾಗಿ ಆತನನ್ನು ಒಂದು ದಿವಸ ನರಕದಲ್ಲಿ ಹಾಕಿ ನಾಶ ಮಾಡಿಬಿಡುತ್ತಿ ಸ್ವಾಮಿ. ಕರ್ತನೆ, ನಮ್ಮನ್ನು ನಿನ್ನ ಜಯದಲ್ಲಿ ಪಾಲುಗಾರನಾಗಿ ಮಾಡಿದಿ. ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಅದ್ಭುತನೇ ನಿನಗೆ ಸ್ತೋತ್ರ, ಮಹೋನ್ನತನೇ ನಿನಗೆ ಸ್ತೋತ್ರ, ಪರಾಕ್ರಮಿಯಾದ ದೇವರೇ ನಿನಗೆ ಸ್ತೋತ್ರ. ನಮ್ಮೊಳಗೆ ವಾಸ ಮಾಡುವಂಥ ಕರ್ತನೆ ಸರ್ವಶಕ್ತನಾದ ದೇವರೇ ನಿನಗೆ ಸ್ತೋತ್ರ. ಈ ಒಂದು ಮಣ್ಣಿನ ಪಾತ್ರೆಗಳಾದ ನಮ್ಮೊಳಗೆ ನೀನು ವಾಸ ಮಾಡ್ತಾ ಇದ್ದಿ. ನಮ್ಮನ್ನು ನಿನ್ನ ದೇವಾಲಯಗಳನ್ನಾಗಿ ಮಾಡಿದ್ದಿ ಕರ್ತನೆ, ನಿನಗೆ ಸ್ತೋತ್ರ. ಈ ಒಂದು ದೇಹಗಳು ಕೂಡ ಸೈತಾನನ್ನು ತುಳಿಯುವುದಕ್ಕೆ ಕರ್ತನೆ ಅವರ ಆತ್ಮಗಳೊಳಗೆ ಕರ್ತನೆ ಅಧಿಕಾರವನ್ನು ಇಟ್ಟಿದ್ದೀ. ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನ ನಾವು ಪ್ರೀತಿಸ್ತೇವೆ ಯೇಸುವೆ. ನಿನ್ನ ಪಾದಗಳನ್ನು ಮುದ್ದಿರುತ್ತೇವೆ ಕರ್ತನೆ. ನಿನ್ನನ್ನು ನಾವು ಒಪ್ಪಿಕೊಳ್ತೇವೆ ಸ್ವಾಮಿ. ನಮ್ಮನ್ನು ಪ್ರೀತಿಸಿದ್ದಿ, ನಿನ್ನ ಪ್ರೀತಿ ನಾವು ಅಂಗೀಕರಿಸ್ತೇವೆ ಸ್ವಾಮಿ. ಕರ್ತ, ಇವತ್ತು ಇಲ್ಲಿ ಯಾರಾದರೂ ಇನ್ನೂ ಯೇಸುವನ್ನು ಸ್ವೀಕರಿಸಿಕೊಂಡಿರದೇ ಆಗಿದ್ದಾರೆ, ಅವರು ನಿನ್ನ ರಾಜ್ಯದಲ್ಲಿ ಬಾಧ್ಯರಾಗುವಂತೆ ಕರ್ತನೆ, ಅವರು ಜೈಶಾಲಿಯ ಆ ಒಂದು ಕರ್ತನೆ ವಸ್ತ್ರಗಳನ್ನು ಧರಿಸಿಕೊಂಡವರಾಗಿ ಜೀವಿಸುವಂತೆ ಅನುಗ್ರಹಿಸು. ಘನಮಾನ್ಯನಿಗೆ ಸಲ್ಲಿಸ್ತೇವೆ ಕರ್ತನೆ. ಇಲ್ಲಿ ಯಾರಾದರೂ ಅನಾರೋಗ್ಯದಲ್ಲಿ ಮುಟ್ಟು ಸ್ವಾಮಿ, ಬಲಪಡಿಸು, ಶಕ್ತಿಗೊಳಿಸು. ನೀನು ಮಹಿಮೆಯಂತು ಯೇಸುವಿನ ನಾಮದಲ್ಲಿ ಸ್ತುತಿಸಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಕರ್ತನೆ, ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಮಧುರ ಅನ್ಯೋನ್ಯತೆ ಈಗಲೂ ಯಾವಾಗಲೂ ನಮ್ಮೆಲ್ಲರೊಂದಿಗೆ ವಾಸವಾಗಿರಲಿ. ಆಮೆನ್.